ಎಲ್ಲರೂ ನಮಸ್ಕಾರ. KHB ಮತ್ತೊಂದು ಪ್ರಾಜೆಕ್ಟ್ ಟೌನ್ಶಿಪ್ ಅನ್ನ ತಂದಿದೆ. ಅದು ಪಾರ್ಟ್ನರ್ಶಿಪ್ ಜೊತೆ ಪ್ರತಿಪತಿ ಪ್ರಾಜೆಕ್ಟ್ಸ್ ಟೌನ್ಶಿಪ್ ಅಂತ ಹೇಳಿ. ಇದು ಮಡಿಕೇರಿ, ಕೂರ್ಗ್, ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ, ಕೊಡಗು ಡಿಸ್ಟಿಕ್ ಅಲ್ಲಿ ಬರುವಂತಹ ಪ್ರಾಜೆಕ್ಟ್ ಇದು. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇದರಲ್ಲಿ ನಾವು ಎಕ್ಸಾಕ್ಟ್ಲಿ ಈ ವೆಬ್ಸೈಟ್ ಅಲ್ಲಿ KHB ಹೊಸ ಲೇಔಟ್ ಇದು. ಇದರಲ್ಲಿ ಎಲ್ಲಿ ಡೀಟೇಲ್ಸ್ ನೀವು ನೋಡಬೇಕಾಗುತ್ತೆ, ಹಾಗೆ ಈ ಡೀಟೇಲ್ಸ್ ಯಾವ್ಯಾವ ರೀತಿ ಇದೆ ಎಕ್ಸಾಕ್ಟ್ಲಿ ಅದನ್ನು ಕೂಡ ನಾವು ರಿವ್ಯೂ ಮಾಡ್ತೀವಿ. ಅದ್ರ ಜೊತೆಗೆ ನೋಟಿಫಿಕೇಶನ್ ಡೀಟೇಲ್ಸ್ ಏನೇನು ಹೇಳುತ್ತೆ ಅದನ್ನು ಕೂಡ ರಿವ್ಯೂ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಎಕ್ಸಾಕ್ಟ್ಲಿ ಲೊಕೇಶನ್ ಎಲ್ಲಿ ಬರುತ್ತೆ, ಅಂದ್ರೆ ಈ ಲೇಔಟ್ ಎಕ್ಸಾಕ್ಟ್ಲಿ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅದನ್ನು ಕೂಡ ನೀಟಾಗಿ ತೋರಿಸ್ತೀವಿ. ಸೊ ಇದ್ರ ಜೊತೆಗೆ ನೀವು ಪ್ರತಿಯೊಂದು ಡೀಟೇಲ್ಸ್ ಯು ಕ್ಯಾನ್ ಸಿ ದಿಸ್ ಲೇಔಟ್. ಓಕೆ, ಮಡಿಕೇರಿ ತಾಲೂಕಿಂದ ಮಡಿಕೇರಿ ಬಸ್ ಸ್ಟ್ಯಾಂಡ್ ಅಥವಾ ಯಾವ್ಯಾವ ಡಿಸ್ಟೆನ್ಸ್ ಅಲ್ಲಿ ಏನಿದೆ, ಸುತ್ತಮುತ್ತ ಏನೇನು ಡೆವಲಪ್ ಆಗ್ತಾ ಇದೆ, ಇದಕ್ಕೆ ಯಾವ ರೀತಿ ಅರ್ಜಿ ಹಾಕ್ಬೋದು, ಯಾವ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮಗೆ, ಪ್ರತಿಯೊಂದು ಡೀಟೇಲ್ಸ್ ನ ಅರ್ಜಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಡೀಟೇಲ್ಸ್ ನ ಎಂಡ್ ಟು ಎಂಡ್ ಈ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರೂ ಸಮಾಧಾನಕರವಾಗಿ ಇದನ್ನ ನೋಡಬೇಕಾಗುತ್ತೆ. ಪ್ರೈಸು ಎಲ್ಲ ಡೀಟೇಲ್ಸು ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ ಇದ್ರೆ ಕ್ವಶನ್ ನ ಕಮೆಂಟ್ ಅಲ್ಲಿ ಟೈಪ್ ಮಾಡಿ. ಇನ್ನೂ ಏನಾದರೂ ಡೌಟ್ ಇದ್ರೆ, ಏನಾದರೂ ಪಾಯಿಂಟ್ ಕವರ್ ಮಾಡಿಲ್ಲ ಅಂತಂದ್ರೆ ಯು ಕ್ಯಾನ್ ಕಾಲ್ ಮೀ ಆನ್ ದ ಬಿಲೋ ಡೈರೆಕ್ಟ್ಲಿ ನಂಬರ್. ಬಿಫೋರ್ ವಿ ಜಾಯಿನ್, ನಮ್ಮ ಚಾನಲ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಫೇಸ್ಬುಕ್ ಅಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಬಿಡಿ. ಹಾಗೆ ನೀವೇನಾದರೂ ನಮ್ಮ ಸಂಬಂಧಪಟ್ಟಿದ ಗ್ರೂಪ್ ಆಗಲಿ ಜಾಯ್ನ್ ಆಗಂಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಇಫ್ ಯು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಮಂಜುನಾಥ್ ಕುಂಬಾರಿ ಆರ್ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ ಹೇಳಿ, ಯು ವಿಲ್ ಆಲ್ಸೋ ಗೆಟ್ ಅ 1 ಫ್ರೀ ಕನ್ಸಲ್ಟೇಷನ್ ಫಾರ್ ಫ್ರೀ, ಅಬ್ಸಲ್ಯೂಟ್ಲಿ ಫಾರ್ ಫ್ರೀ ಇರುತ್ತೆ. ಈ ತರ ಹೋಗೋಣ. ಸೊ ಮೊದಲು ಇದು ಕೊಡಗು ಡಿಸ್ಟಿಕ್ ಅಲ್ಲಿ ಬಂದಿರುವಂತಹ ಪ್ರಾಜೆಕ್ಟ್ ಆಗಿರೋದ್ರಿಂದ ದಿಸ್ ಅ ಫಸ್ಟ್ ಟೈಮ್. ಪ್ರಿವಿಯಸ್ಲಿ ಇಲ್ಲಿ ಸ್ವಲ್ಪ ಟಾಕ್ಸ್ ನಡೀತಾ ಇತ್ತು, ಬಟ್ ಈಗ ರೈಟ್ ನಾವು ಇದನ್ನು ಕರೆದ್ಬಿಟ್ಟಿದ್ದಾರೆ. ಪ್ರತಿಯೊಂದು ಡೀಟೇಲ್ಸ್ ಈ ಕರ್ನಾಟಕ ವೆಬ್ಸೈಟ್ ಅಲ್ಲಿ ಇದೆ, KHB ವೆಬ್ಸೈಟ್ ಅಲ್ಲಿ. ಇಟ್ಸ್ ಅ KHB karnataka.government ಅಂತ ಹೇಳಿ. ಸೊ ನೀವು ಇದನ್ನ ರಿಫ್ರೆಶ್ ಮಾಡ್ಕೊಳ್ಳಿ. ಇಲ್ಲಿ ರೀಡ್ ಮೋರ್ ಅಂತ ಹೋದ್ರೆ ಯು ವಿಲ್ ಸಿ ಸಮಥಿಂಗ್ ಲೈಕ್ ಅಪ್ಲಿಕೇಶನ್ ಟು ಅಪ್ಲೈ, ನೋಟಿಫಿಕೇಶನ್ ಟು ಅಪ್ಲೈ ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೆಸಿಡೆನ್ಷಿಯಲ್ ಸೈಟ್ಸ್ ಡೆವಲಪ್ಡ್ ಬೈ K ನಿಡುಗುಣಿ ವಿಲೇಜ್, ಮಡಿಕೇರಿ ತಾಲೂಕ್, ಕೊಡಗು ಡಿಸ್ಟ್ರಿಕ್ಟ್ ಅಂಡರ್ ದ ಮಾರ್ಕೆಟಿಂಗ್ JV ಪ್ರಾಜೆಕ್ಟ್ ವಿತ್ KHB ಅಂಡ್ ಪ್ರತಿಪತಿ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಸೊ ನೀವು ಇದನ್ನ ಓಪನ್ ಮಾಡಿದ್ರೆ ಯು ವಿಲ್ ಸಿ ಲೈಕ್ ದಿಸ್. ಓಕೆ, ಸೊ ಮೋಸ್ಟ್ಲಿ PDF ಇಮೇಜ್ ಅಲ್ಲಿ ಪಾಯಿಂಟ್ಗಳು ಸ್ವಲ್ಪ ಇದಾಗಿರ್ಬೋದು, ಬಟ್ ನಾನು ಡೀಟೇಲ್ಸ್ ಆಗಿ ಹೇಳ್ಬಿಡ್ತೀನಿ. ಸೊ ಇದನ್ನ ಸಾರ್ವಜನಿಕ ಪ್ರಕಟಣೆಗೆ ಕರೆದಿದ್ದಾರೆ. ಇದು ಅಪ್ರಾಕ್ಸಿಮೇಟ್ಲಿ 100 ಎಕರೆಯಲ್ಲಿ ಇರುವಂತಹ ಪ್ರಾಜೆಕ್ಟು. ಓಕೆ, ಸೊ 100 ಎಕರೆಯಲ್ಲಿ ಇರುವಂಥ ಪ್ರಾಜೆಕ್ಟು. ಇದು ಆಲ್ರೆಡಿ ಸ್ಟಾರ್ಟ್ ಮಾಡಿ ಅರ್ಜಿಗೆ ತುಂಬಾ ದಿವಸ ಆಯಿತು. ಕೊನೆ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳು 16ನೇ ತಾರೀಕು, ಗಮನದಲ್ಲಿರಲಿ. ಓಕೆ, ಸೊ ನೀವು ಇದನ್ನ ಆನ್ಲೈನೇ ಪೇಮೆಂಟ್ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮಗೆ EWS ಇದೆ, LIG ಇದೆ, MIG ಇದೆ, HIG ಇದೆ, HIG2 ಇದೆ. ಸೊ ನಿಮ್ಗೆ ಏನಾದರೂ ಲೊಕೇಶನ್ ಬೇಕಂತಂದ್ರೆ ಈ ಸ್ಕ್ಯಾನ್ ಮಾಡಿ, ಇಲ್ಲಾಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಎಕ್ಸಾಕ್ಟ್ಲಿ ಎಂಟ್ರನ್ಸ್ ಏನಿದೆಯಲ್ಲ ಅಲ್ಲಿ ನಾನು ನಿಮಗೆ ಈ ಲೊಕೇಶನ್ ಕೂಡ ಹಾಕಿರ್ತೀನಿ, ಅಲ್ಲಿಂದ ಆದ್ರೂ ಯೂಸ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತ ಬೇಸಿಕ್ ಆಗಿ 9 ಮೀಟರ್, 12 ಮೀಟರ್, 30 ಅಡಿ, 40 ಅಡಿ, 50 ಅಡಿ, 80 ಅಡಿ ರೋಡ್ ಇದೆ, ನೀರು ಇದೆ, ಹಚ್ಚು ಹಸಿರಾದ ವಾತಾವರಣ, ಮಡಿಕೇರಿ ಪಕ್ಕ, KSRTC, ವಿಮ್ಸ್, ಅಬ್ಬೆ ಫಾಲ್ಸ್ ಹತ್ರ, ಮಂದಲ್ಪಟ್ಟಿ, ರಾಜಾ ಸೀಟು ಎಲ್ಲ ಇದೆ. ಬ್ಯಾಂಕ್ಗಳ ಸೌಲಭ್ಯ ಕೂಡ ಇದೆ, ಲೋನ್ ಸಿಗುತ್ತೆ. ಹಂಗಂತೇಳಿ KH ಬೇರೆ ಮುಂದೆ ನಿಂತ್ಕೊಂಡು ಲೋನ್ ಮಾಡಿಸಲ್ಲ, ಬಟ್ ಈ ಪ್ರಾಪರ್ಟಿ ಗೌರ್ಮೆಂಟ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಅಲಾಟ್ಮೆಂಟ್ ಲೆಟರ್ ಮತ್ತೆ NOC ಇದ್ರೆ ಇದೆ. ಸೊ ಯಾರ್ಯಾರಿಗೆ ಕಾಲ್ ಮಾಡಬೇಕು ಡೀಟೇಲ್ಸ್ ಕೂಡ ಇದೆ. ಲೆಟ್ಸ್ ಗೆಟ್ ಇನ್ ಡೀಟೇಲ್ ಗೈಸ್. ಇದು ಒಂದು ಪ್ರತಿ ಪಾರ್ಟಿ ಪ್ರಾಜೆಕ್ಟ್ ಜೊತೆ ಶೇರಿಂಗ್ ಅಲ್ಲಿ ಮಾಡಿರೋದು. ಓಕೆ, ಮೋಸ್ಟ್ಲಿ ಅವ್ರು ಡೆವಲಪ್ ಮಾಡಿರ್ತಾರೆ, ನಮ್ಮ KHB ಲ್ಯಾಂಡ್ ಇರುತ್ತೆ, ಇಲ್ಲ ಅವ್ರ ಪ್ರೈವೇಟ್ ಲ್ಯಾಂಡ್ ಇರುತ್ತೆ, ಎಲ್ಲ ಕಾಂಬಿನೇಷನ್ ಆಫ್ ದಿಸ್. ಟೋಟಲ್ 100 ಎಕರ್ಸ್. ಸೊ ನನ್ನ ಪ್ರಕಾರ ನಿಮಗೆ ರಫ್ಲಿ ಈಗ ಇಲ್ಲಿ ನೋಡಿದ್ರೆ ನಿಮಗೆ KHBಗೆ ಅಲಾಟ್ಮೆಂಟ್ಗೆ 459 ಸೈಟ್ಗಳಿದ್ದಾರೆ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. 100 ಎಕರ್ಸ್ಗೆ ನನ್ನ ಪ್ರಕಾರ ಎಕರೆಗೆ 13-14 ಸೈಟ್ ಅಂತಂದ್ರೆ ಗೌರ್ಮೆಂಟ್ ಅವರು ರಫ್ಲಿ ಅರೌಂಡ್ 1000 ಚಿಲ್ಲರೆ ಸೈಟ್ ಇರುತ್ತೆ. ಇಫ್ ಯು ಸಿ ಕಾಂಬಿನೇಷನ್ ಆಫ್ ಶೇರಿಂಗ್ ಇರೋದ್ರಿಂದ ಗೈಸ್, ಇದು ನೋಟಿಫಿಕೇಶನ್ ಆಲ್ರೆಡಿ ಬಂದಿರುವಂಥದ್ದು. ಸೊ 455 ಸೈಟ್ ಈಗ ಪಬ್ಲಿಕ್ ಅಲಾಟ್ಮೆಂಟ್ ರೆಡಿ ಇದೆ ಫ್ರಮ್ ಗೌರ್ಮೆಂಟ್ ಕಡೆಯಿಂದ, ಅಂದ್ರೆ KHB ಕಡೆಯಿಂದ. ಇದರಲ್ಲಿ EWS, LIG, MIG, HIG1, HIG2. EWS ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್, LIG ಅಂದ್ರೆ ಲೋವರ್ ಇನ್ಕಮ್, ಮಿಡ್ ಇನ್ಕಮ್, ಹೈ ಇನ್ಕಮ್, ಹೈಯರ್ ಇನ್ಕಮ್ ಅಂತೇಳಿ. ಸೊ ಹಾಗಂತೇಳಿ ನಿಮ್ದು ಇನ್ಕಮ್ 1 ಲಕ್ಷ ಇದೆ, 2 ಲಕ್ಷ ಇದೆ, ಲಕ್ಷಗಳೇ ದುಡಿತಾ ಇದ್ರೆ, ಕೋಟಿಗಟ್ಟಲೆ ದುಡಿತಾ ಇದ್ರೆ, ನೀವೇನು ಹೈ ಇನ್ಕಮ್ ಅಂತೆಲ್ಲ. ಇದು ಕೆಲವೊಂದು ರಿಕ್ವೈರ್ಮೆಂಟ್ ಅಷ್ಟೇನೆ. EWS ಮಾತ್ರ ಪ್ರೈಸ್ ಕಮ್ಮಿ ಇರುತ್ತೆ, 775 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. LIG, MIG, HIG, HIG2ಗೆ 1550 ಸ್ಕ್ವೇರ್ ಫೀಟ್ ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಈ ನೋಂದಣಿ ಶುಲ್ಕ ಏನಿದೆಯಲ್ಲ 300, 500, 1000, 1500, ಇದು ಫೀಸು ನಾನ್ ರಿಫಂಡಬಲ್ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂತಂದ್ರೆ. ಈ ಆರಂಭಿಕ ಠೇವಣಿ ಇದೆಯಲ್ಲ 50,000, 1.25, 2 ಲಕ್ಷ, 2.5 ಲಕ್ಷ, 2.5 ಲಕ್ಷ, ಇದು ರಿಫಂಡ್ ಆಗಲ್ಲ. ಸಾರಿ, ಅಲಾಟ್ಮೆಂಟ್ ಆಗಲಿಲ್ಲ ಅಂದ್ರೆ ರಿಫಂಡ್ ಆಗುತ್ತೆ. ಅಲಾಟ್ಮೆಂಟ್ ಆದ್ರೆ ಪೇಮೆಂಟ್ ಅಲ್ಲಿ ಇದನ್ನ ಅಡ್ಜಸ್ಟ್ ಮಾಡ್ತಾರೆ. ಸೊ ಈ ತರ. ಸೊ EWS ಯಾಕೆ ಕಮ್ಮಿ ಅಂತಂದ್ರೆ EWS ಬಂದ್ಬಿಟ್ಟು 20-30 ಸೈಟ್, ಟೋಟಲ್ 32 ಇದೆ. LIG 179, MIG 83,
ನಾನು ನಿಮಗೆ ಕೊನೆಗೆ ಇಲ್ಲಿ ಪರ್ಸನಲ್ ಯೂಸಿಗೆ ಬೇಕಾ, ಇನ್ವೆಸ್ಟ್ಮೆಂಟಿಗೆ ಬೇಕಾ, ಅಥವಾ ನೀವೇನಾದ್ರೂ ಬಿಸ್ನೆಸ್ ಮಾಡಬೇಕಾ, ಕೊಡಗು ಅಂದ್ಕೊಳ್ಳೆ ಟೂರಿಸ್ಟ್ ಪ್ಲೇಸ್ ಮಡಿಕೇರಿ, ಅಲ್ಲೇನಾದ್ರೂ ನೀವು ಹೋಮ್ ಸ್ಟೇ ಮಾಡಬೇಕಾ, ಪಿ ಜಿ ಮಾಡಬೇಕಾ, ಹಾಸ್ಟೆಲ್ ಮಾಡಬೇಕಾ, ಏರ್ ಬಿ ಎನ್ ಬಿ ಮಾಡಬೇಕಾ, ನಿಮ್ಮ ತಲೆಯಲ್ಲಿದೆ. ವಿ ಕ್ಯಾನ್ ಆಸ್ ಅ ಕಸ್ಟಮರ್, ಐ ಮೀನ್ ಪಬ್ಲಿಕ್ ಥರ ನಾನು ಏನು ಕ್ವಶನ್ಸ್ ಕೇಳ್ಕೋಬೇಕು ಅದನ್ನೆಲ್ಲ ನಾನು ಕೇಳ್ಕೊಂಡ್ಬಿಟ್ಟು ಕೊನೆಯಲ್ಲಿ ಕೂಡ ಅದನ್ನು ಆನ್ಸರ್ ಮಾಡ್ತೀನಿ. ಸೊ ಅದು ಲೇಔಟ್ ರಿವ್ಯೂ ಮಾಡಬೇಕಾದ್ರೆ ನನಗೆ ಈಸಿ ಆಗುತ್ತೆ, ಯಾವ್ದಾವ್ದು ಹತ್ರ ಇದೆ ಯಾವ್ದಾವ್ದು ಹತ್ರ ಇಲ್ಲಲ್ಲ ಅದನ್ನು ರೆಫರ್ ಮಾಡಿದ್ರೆ ಸೊ ನನಗೆ ಯಾವ ಥರ ಇದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತಲೂ ಗೊತ್ತಾಗುತ್ತೆ. ಸೊ EWSಗೆ ನೀವೇನಾದರೂ ಅಪ್ಲೈ ಮಾಡ್ಬೇಕಂತಂದ್ರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು. ಎಷ್ಟು ಇನ್ಕಮ್ ಇರಬೇಕು ಅಂತ ಕೆಳಗಡೆ ಪಾಯಿಂಟಲ್ಲಿ ಇದೆ, ಅದನ್ನು ನಾನು ಹೇಳ್ತೀನಿ. ಬಟ್ ನಿಮ್ದು ಇನ್ಕಮ್ ಇದೆ, ನಾನು LIGಗೆ ಅಪ್ಲೈ ಮಾಡ್ತೀನಿ, MIGಗೆ ಅಪ್ಲೈ ಮಾಡ್ತೀನಿ, ಪ್ರೈಸ್ ಕಮ್ಮಿ ಮಾಡ್ತಾರೆ, ಕೊಡೋದಿಲ್ಲ. ಸೊ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂತ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಬಟ್ ನಿಮಗೆ LIG ಬೇಕು, MIG ಬೇಕು ಅಂತಂದ್ರೆ ಯು ಕ್ಯಾನ್ ಅಪ್ಲೈ LIG, MIG, HIG, ಬಟ್ ಯು ಶುಡ್ ಬಿ ರೆಡಿ ಟು ಪೇ ₹1550 per square feet ಅಲ್ಲಿ ಕೊಡ್ಲಿಕ್ಕೆ ನೀವು ರೆಡಿ ಇರಲೇಬೇಕು. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಸೆಕೆಂಡ್ ಥಿಂಗ್, ನಿಮಗೆ ಇನ್ನೊಂದು ಪಾಯಿಂಟ್ ಏನು ಗಮನಿಸಬೇಕು ಅಂತಂದ್ರೆ ಇದರಲ್ಲಿ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. LIG, MIGಗೆ ಇನ್ಕಮ್ ಪ್ರೂಫ್ ಏನು ಕೊಡೋಂಗಿಲ್ಲ. ನೀವು ತಿಂಗಳಿಗೆ 20,000 ದುಡಿತಿರ್ಬೋದು ಅಥವಾ 20 ಲಕ್ಷ ದುಡಿತಿರ್ಬೋದು, ದಟ್ ಡಸಂಟ್ ಮ್ಯಾಟರ್. ದಿಸ್ ಆರ್ ಜಸ್ಟ್ ಅ ಕೆಟಗರಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಈಗ LIGಗೆ ನೋಡಿ, ನೀವು ಒಂದು 50,000 ಸಂಬಳ ಇದೆ ಅಂತ ಅನ್ಕೊಳ್ಳಿ, ಬಟ್ ನಿಮಗೆ HIG2 ಬೇಕು, ನಿಮ್ಮ ಹತ್ರ ಕ್ಯಾಪಿಟಲ್ ಇದೆ, ಸೊ ಯು ಕ್ಯಾನ್ ಅಪ್ಲೈ HIG2. ಸೊ ನೀವು ಲಕ್ಷಗಟ್ಟಲೆ ದುಡಿತಾ ಇರ್ಬೋದು, ನಿಮಗೆ ಜಸ್ಟ್ LIG ಸಾಕು ಅಲ್ಲಿ 30-40. ಹಂಗಂತೇಳಿ ನೀವು ಲೋ ಇನ್ಕಮ್ ಅಪ್ಲೈ ಮಾಡಬಾರ್ದು ಅಂತೇನಿಲ್ಲ. ದಿಸ್ ನಥಿಂಗ್ ಟು ಡೂ ವಿತ್ ದಿಸ್ ಇನ್ಕಮ್ ಪ್ರೂಫ್ ಎಲ್ಲಿ ಕೊಡಬೇಕಾಗಿಲ್ಲ. ದಿಸ್ ಜಸ್ಟ್ ಅ ಕೆಟಗರಿ ಅಷ್ಟೇ. ಸೊ LIG ಅಂದರೆ 30-40, MIG ಅಂದರೆ 30-50, HIG ಅಂದರೆ ಪ್ರಾಬಬ್ಲಿ 40-60 ಇರುತ್ತೆ, HIG2 ಅಂದರೆ 50-80 ಅಥವಾ 50-60 ಈ ರೇಂಜಲ್ಲಿ ಬರುತ್ತೆ, ಈ ರೇಂಜಲ್ಲಿ ಇರುತ್ತೆ. ಸೊ ದಿಸ್ ಆರ್ ಮಿನಿಮಮ್ ಸ್ಕ್ವೇರ್ ಫೀಟಲ್ಲಿ ಇರುತ್ತೆ. 3,000 ಅಥವಾ 4,000 ಅಡಿ ಬರುತ್ತೆ HIG2, 2,400 ಅಡಿ, 1,500 ಅಡಿ, 1,200 ಅಡಿ. EWS ಅಂದರೆ 600 ಸ್ಕ್ವೇರ್ ಫೀಟ್. ಅಲ್ಲಿ ಸೆಂಟ್ಸಲ್ಲಿ ಮಾತಾಡ್ತಾರೆ ಜಾಸ್ತಿ. 1 ಸೆಂಟ್ ಅಂದರೆ 450 ಸ್ಕ್ವೇರ್ ಫೀಟ್ ಏನೋ ಇರುತ್ತೆ. ಸೊ ಹಾಫ್ ಸೈಟು, ಫುಲ್ ಸೈಟು, ಡಬಲ್ ಆ ಥರ ಏನೋ ಹೇಳ್ತಾರೆ. ಬಟ್ ಆಸ್ ಪರ್ ದಿ ಕ್ಯಾಟಗರಿ ವೈಸ್ ಈ ಥರ ಇರುತ್ತೆ. ಸೊ ಈ ಥರ ಸೊ ನಾವು ನೋಡಿ, ನೋಂದಣಿ ಶುಲ್ಕ ಮತ್ತೆ ಎಲ್ಲ KHB ವೆಬ್ಸೈಟಲ್ಲೇ ಕಟ್ಟಬೇಕು ಅಂತ ಹೇಳಿದ್ದಾರೆ. ಸೊ ಅವ್ರು ಹೇಳ್ತಾ ಇರೋದೇನು, ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿ 10 ದಿವಸ ಆಯಿತು. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 16/6, ಇನ್ನೂ 15 ದಿವಸ ಟೈಮ್ ಇದೆ. ಯು ಕ್ಯಾನ್ ಟೇಕ್ ಅ ಕಾಲ್. ಸೊ ನೀವು ಅರ್ಜಿ ಆಗೋಕ್ಕಿಂತ ಮೊದಲು ಕೊಡಗೋರಾದ್ರೆ ಸಡನ್ಲಿ ನೀವು ಹೋಗ್ಬಿಟ್ಟು ನೋಡ್ಬಿಟ್ಟು ಮಾಡ್ಬೋದು. ಬೇರೆಯವರಾದ್ರೆ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇವನ್ ಡಿಪಾರ್ಟ್ಮೆಂಟ್ ಆಫ್ ಅವ್ರದ್ದು ಏನಿದೆಯಲ್ಲ ಪಾಲದ, ಅವ್ರದ್ದು ಕೂಡ ನಂಬರ್ಸ್ ಇದೆ. ನಿಮ್ಗೆ ಏನಾದರೂ ಇನ್ನೂ ಡೌಟ್ಸ್ ಇದ್ರೆ ನಮ್ಮ ಕಡೆ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ದಿಸ್ ನಂಬರ್, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಾಂದರೆ ಈ ಡೀಟೇಲ್ಸ್ ನಾನು ನಮ್ಮ ಕಮ್ಯುನಿಟಿಯಲ್ಲಿ ಶೇರ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ನಮ್ಮದು ವಾಟ್ಸಪ್ ಕಮ್ಯುನಿಟಿ ಇದೆ, ಯು ಕ್ಯಾನ್ ಜಾಯಿನ್ ದೇರ್. ಅಂಡ್ ಆಲ್ಸೋ ಯು ಕ್ಯಾನ್ ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್, ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ. ಸೊ ಎಸ್, ಆನ್ಲೈನ್ ಅರ್ಜಿ ಹಾಕಿ ಇದನ್ನ ಮೊದಲು ಕೂಡ ಕರೆದಿದ್ದಾರೆ ನೋಡಿ. ಈ ಹಿಂದೆ ಜಸ್ಟ್ ಇಮ್ಯಾಜಿನ್ ಗೈಸ್, ಡಿಮ್ಯಾಂಡ್ ಸರ್ವೆಗಳು ಕರ್ನಾಟಕದಲ್ಲಿ ತುಂಬಾ ನಡೀತಾ ಇದೆ. ಇವೆಲ್ಲ ಹಳೇ 2009ರಲ್ಲಿ, ಅಂದ್ರೆ ಎಷ್ಟು ವರ್ಷದ ಹಿಂದೆ ಬೇಡಿಕೆ ಸಮೀಕ್ಷೆ ಕರೆದಿರ್ತಾರೆ. ಅವಾಗ ಕರೆದವರು ಕೂಡ ಈಗ ಮರುಪಾವತಿ, ಐ ಮೀನ್ ಠೇವಣಿ ಅಮೌಂಟ್ ಕೊಟ್ಟು ಇದು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾರೆ. ತುಂಬಾ ಜನ ಮರ್ತೋಗಿರ್ತಾರೆ, ತುಂಬಾ ಜನ ಗೊತ್ತೇ ಇರಲ್ಲ, ತುಂಬಾ ಜನ ಎಲ್ಲೆಲ್ಲೋ ಇರ್ತಾರೆ, ಏನೋ ಆಗಿ ಹೋಗ್ಬಿರುತ್ತೆ. ಸೊ ಬಟ್ ನಿಮ್ಮ ಕೊಡಗು ನೆಟ್ವರ್ಕ್ ಅಲ್ಲಿ ಯಾರಾದ್ರೂ ಇದ್ರೆ ಈ ವಿಡಿಯೋನ ಒಂದು ಹೆಜ್ಜೆ ತಗೊಂಡು ಅವ್ರಿಗೆ ನಿಮ್ಮ ನೆಟ್ವರ್ಕು, ನಿಮ್ಮ ಕಮ್ಯುನಿಟಿ ಅಥವಾ ಗ್ರೂಪು ಅಲ್ಲಿ ಶೇರ್ ಮಾಡಿ. ಸೊ ದಟ್ ಯಾರಿಗಾದ್ರೂ ಒಬ್ಬರಿಗೆ ಇದು ರೀಚ್ ಆಗಿ ಅವ್ರಿಗೆ ಇದು ಒಳ್ಳೇದಾಗುತ್ತೆ. ಸೊ ಸಿಂಪಲ್, ಮಿನಿಮಮ್ 10 ವರ್ಷ ಇರಬೇಕು. ದಿಸ್ ಇಸ್ ಫಾರ್ ಸಿಟಿಸನ್ ಆಫ್ ಕರ್ನಾಟಕ, ಸಂಬಡಿ ಹೂ ಸ್ಟೇಯಿಂಗ್ ಇನ್ ಕರ್ನಾಟಕ ಪ್ಲಸ್ 10 years ಇದ್ರೆ ಮಾತ್ರ. ನೀವು ರೀಸೆಂಟಾಗಿ ಕರ್ನಾಟಕ ಬಂದಿದ್ದೀನಿ ಅಂದ್ರೆ ನೀವೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ. ಕೆಟಗರಿ ಮೇಲೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. SC, ST, ಡಿಫೆನ್ಸ್, ಎಕ್ಸ್ ಸರ್ವಿಸ್, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸೀನಿಯರ್ ಸಿಟಿಸನ್ ಎಲ್ಲ ಹಾಕ್ಬೋದು. ಅದು ಬಿಟ್ಟರೆ ನೀವು ಯಾವುದು ಬರಲ್ಲ ಅಂತಂದರೆ ಈ 2A, 3B, SB ಅವೆಲ್ಲ ಬರಲ್ಲ. ಇದು ಯಾವುದು ಇಲ್ಲ ಅಂತಂದರೆ ಬೈ ಡಿಫಾಲ್ಟ್ ನೀವು ಜನರಲ್ ಹಾಕಿ. ನೋಡಿ, ಇನ್ನೊಂದು ಅರ್ಥ ಮಾಡ್ಕೋಬೇಕು, ಇದು ಕೆಟಗರಿಯಲ್ಲಿ ಅಲಾಟ್ ಮಾಡ್ತಾರೆ. ನಿಮಗೇನಾದರೂ ಅರ್ಜಿ ಹಾಕಲಿಕ್ಕೆ ಹೆಲ್ಪ್ ಬೇಕಂತಂದ್ರೆ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏನೇನು ಡೀಟೇಲ್ಸ್ ಬೇಕು ಅಂತ ಗೊತ್ತಿರುತ್ತೆ. ಆ ಡೀಟೇಲ್ಸ್ ನನಗೆ ಕೊಟ್ಟರೆ ನಾನೇ ಪರ್ಸನಲ್ ಆಗಿ ಅರ್ಜಿ ಹಾಕಿ ನಿಮ್ದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮಗೆ ಕೊಟ್ಟು ಒಂದು ಗ್ರೂಪ್ ಮಾಡಿ ನಿಮ್ಮನ್ನ ಗ್ರೂಪಲ್ಲಿ ಇಟ್ಬಿಟ್ಟು ನಾನು ನಿಮಗೆ ಇದ್ರ ಪ್ರಾಜೆಕ್ಟ್ ಬಗ್ಗೆ ಮುಂದೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅದನ್ನೆಲ್ಲ ಕೂಡ ಡೀಟೇಲ್ಸ್ ಕೂಡ ಕೊಡ್ತೀವಿ. ಆ ಸರ್ವಿಸ್ ಕೂಡ ಇದೆ. ಬಟ್ ಎಸ್, ನೀವೇನಾದರೂ ನನಗೆ ಅರ್ಜಿ ಹಾಕೋ ಕೊಟ್ಟರೆ ನಾವು ಅರ್ಜಿ ಹಾಕೋಕ್ಕೆ ಮಾತ್ರ ಚಾರ್ಜ್ ಮಾಡಲ್ಲ. ಅರ್ಜಿ ಹಾಕಿದ್ಮೇಲೆ ಮುಂದೆ ಏನಾಗುತ್ತೆ, ಯಾವಾಗ ಬರುತ್ತೆ, ಬಂದರೆ ಏನು, ಬರಲಿಲ್ಲ ಅಂದ್ರೂ ಈ ಥರದ್ದು ಸ್ವಲ್ಪ ನಾನು ಸ್ಟ್ಯಾಂಡರ್ಡ್ ಆಗಿ ಚಾರ್ಜ್ ಮಾಡ್ತೀನಿ. ಇಫ್ ಯು ಆರ್ ಕಂಫರ್ಟಬಲ್ ಟು ಪೇ ಮೈ ಫೀಸ್ ಫಾರ್ ಆಲ್ ದ ಹೆಲ್ಪ್, ದೆನ್ ಓನ್ಲಿ ಕಾಲ್ ಮಾಡಿ. ಇಲ್ಲಾಂದ್ರೆ ಎಲ್ಲ ಫ್ರೀ ಆಗಿದೆ, ತಿಳ್ಕೊಂಬಿಟ್ಟು ನೀವು ಹಾಕೊಳ್ಳಿ. ನಿಮಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಸೊ 10 years ಇರಬೇಕು. ಒಂದು ಅಫಿಡೇಟ್ ಕಂಪಲ್ಸರಿ. ಅಫಿಡೇಟ್ ಅಂದರೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಿಮ್ಮ ಹತ್ರ ಯಾವುದೇ ರೀತಿಯ, ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಯವ್ರಿಗೆ ಅಂದರೆ ಯಾವುದೇ ರೀತಿಯ ಅಲಾಟ್ಮೆಂಟು ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು. ಪ್ರೈವೇಟಲ್ಲಿ ಸಹ ನಮ್ದೊಂದು ತೋಟ ಇದೆ, ಹಳೆ ಮನೆ ಇದೆ, ನಮ್ಮ ತಂದೆ ಮನೆ ಇದೆ, ನಮ್ಮ ಊರಲ್ಲಿ ಮನೆ ಇದೆ, ಇವೆಲ್ಲ ಏನು ತೊಂದರೆ ಇಲ್ಲ. ಬಟ್ ಸಿಂಪಲ್, ನಿಮ್ಗೆ ಯಾವುದೋ ರೀಸೆಂಟಾಗಿ ಎಲ್ಲಾದರೂ ಬೇರೆ ಕಡೆ ಅಲಾಟ್ಮೆಂಟ್ ಆಗಿದೆ, ಮತ್ತೆ ನೀವು ಇಲ್ಲಿ ಅಪ್ಲೈ ಮಾಡೋದು, ನಿಮ್ಮ ವೈಫಿಗಾಗಿರುತ್ತೆ ನೀವು ಅಪ್ಲೈ ಮಾಡೋದು, ನಿಮಗಾಗಿರುತ್ತೆ ನಿಮ್ಮ ವೈಫ್ ಹೆಸರಲ್ಲಿ ಹಾಕೋದು. ಸೊ ಇದನ್ನ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ತಂದೆಯವರು, ನೀವು ಮ್ಯಾರಿಡ್ ಆಗಿ ಬಂದ್ರೆ ನಿಮ್ದು ಬೇರೆ ಕುಟುಂಬ, ಅವ್ರದ್ದೇ ಬೇರೆ ಕುಟುಂಬ, ಯು ಕ್ಯಾನ್ ಸ್ಟಿಲ್ ಕ್ಲೇಮ್ ದಟ್. ಬಟ್ ರೀಸೆಂಟಾಗಿ ಅವ್ರಿಗೆ ಈಗ ನಿಮಗಾಗಿದೆ, ನಿಮ್ಮ ತಂದೆಯವ್ರಿಗೂ ಯಾವಾಗ ಹಿಂದೆ ಆಗಿರುತ್ತೆ ಮತ್ತೆ ಹಾಕೋದು, ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ.
ಬಟ್ ಸ್ಪೆಷಲಿ ನಿಮಗೆ ಯಾವುದೇ ಸಂಸ್ಥೆಗಳಿಂದ ಪ್ರಾಧಿಕಾರದಿಂದ ಯಾವುದೇ ರೀತಿ ಅಲಾಟ್ಮೆಂಟ್ ಆಗಿರಬಾರ್ದು. ಆಗಿದ್ರೆ ಹಾಕಕ್ಕೆ ಹೋಗ್ಬಿಡಿ. ಅಂಡ್ ಸೆಕೆಂಡ್ ಥಿಂಗ್, ತುಂಬಾ ಜನ ಬೆಂಗಳೂರಲ್ಲಿ ಸೈಟ್ ತಗೋಬೇಕು, ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ತಗೋಬೇಕು ಅಂತ ಇಲ್ಲೆಲ್ಲ ಅರ್ಜಿ ಹಾಕಿರ್ತೀರಾ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ಇಲ್ಲಿ ಅರ್ಜಿ ಹಾಕಿದ್ದೀರಾ, ಈಗ ಕೊಡಗು ಹಾಕ್ಬಿಟ್ರಿ ಅನ್ಕೊಳ್ಳಿ. ನಿಮಗೆ ಕೊಡಗು ಆಯ್ತು ಅಂತಂದ್ರೆ ನಾಳೆ ಬೆಂಗಳೂರಲ್ಲಿ ನಿಮಗೆ ಕೊಡಲ್ಲ. ಗಮನದಲ್ಲಿರಲಿ, ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ತುಂಬಾ ಜನ ಬಜೆಟ್ ಕಮ್ಮಿ ಇರೋದ್ರಿಂದ ಲೆಟ್ಸ್ ಇನ್ವೆಸ್ಟ್ ಅಂತ ಹೇಳಿ ಬೆಂಗಳೂರಲ್ಲಿ ಹಾಕಿದ್ರು ಕೊಡಗಲ್ಲಿ ಹಾಕ್ತಾರೆ. ನಾಳೆ ಇಲ್ಲಿ ಏನಾದರೂ ಅಪ್ಲಿಕೇಶನ್ ಕಮ್ಮಿ ಬಿದ್ದು ನಿಮ್ಗೆ ಏನಾದರೂ ಚಾನ್ಸಸ್ ಆಗಿ ಅಲಾಟ್ಮೆಂಟ್ ಬಂತು ಅಂತಂದ್ರೆ ನಾಳೆ ಬೆಂಗಳೂರಲ್ಲಿ ಒಂದು ಪೊಟೆನ್ಷಿಯಲ್ ಇದನ್ನ ಮಾಡ್ಕೊಂತೀರಾ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಹಾಕಿ ಅಂತ ಹೇಳ್ತೀನಿ. ಸೊ ನೋಡಿ, EWS ಅಂತ ಏನು ಹೇಳಿದಲ್ಲ, EWS ನೀವು ಅರ್ಜಿ ಹಾಕ್ಬೇಕಂದ್ರೆ ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್ ಆಸ್ ಆಫ್ ಟುಡೇ ಇರಲೇಬೇಕು. ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್. ಓಕೆ, ನೀವು SC ಅಂಡರ್ ಹಾಕ್ತಿದ್ರೆ SC ಸರ್ಟಿಫಿಕೇಟು, ST ಅಂದ್ರೆ ST ಸರ್ಟಿಫಿಕೇಟ್ ಇರಬೇಕು. ಅದರಲ್ಲೇ ಇನ್ಕಮ್ ಇದ್ರೆ ವೆಲ್ ಅಂಡ್ ಗುಡ್. ಇಲ್ಲಾಂದ್ರೆ ಸ್ಟೇಟ್ ಗೌರ್ಮೆಂಟ್ಗೆ ID ಕಾರ್ಡು, ಸೆಂಟ್ರಲ್ ಗೌರ್ಮೆಂಟ್ಗೆ ID ಕಾರ್ಡು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ಗೆ ಗೌರ್ಮೆಂಟ್ ID ಕಾರ್ಡು, ಸೀನಿಯರ್ ಸಿಟಿಸನ್ಗೆ ಗೌರ್ಮೆಂಟ್ ID ಕಾರ್ಡು, ಅದರ ಸಂಬಂಧಪಟ್ಟ ದಾಖಲೆಗಳನ್ನ ನೀವು ಲೋಡ್ ಮಾಡಲೇಬೇಕಾಗುತ್ತೆ. ಗಮನದಲ್ಲಿಟ್ಕೊಳ್ಳಿ. ಸೊ ನೋಡಿ, ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಇದ್ದು ವಿಲೇಜ್ ಪಾರ್ಟ್ ಅಲ್ಲಿ ಇದ್ರೆ ಅಂತಂದ್ರೆ 1,20,000 ಒಳಗಡೆ ಇರಬೇಕು ವರ್ಷದ ಆದಾಯ. ತಹಶೀಲ್ದಾರ್ ಕಡೆಯಿಂದ ಸೈನ್ ಮಾಡಿದ ಇನ್ಕಮ್ ಸರ್ಟಿಫಿಕೇಟು. ನೀವೇನಾದ್ರೂ ಸಿಟಿ ವ್ಯಾಪ್ತಿಯಲ್ಲಿ ಇದ್ರೆ ನಿಮ್ದು 2 ಲಕ್ಷದ ಕೆಳಗಡೆ ಇರಬೇಕು. ಸೊ ಇಷ್ಟಿದ್ರೆ ಮಾತ್ರ ಇಟ್ಸ್ ಔಟ್ ರೈಟ್ ಸೇಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನೆಲ್ಲ ಬೇಸಿಕ್ ಡೀಟೇಲ್ಸು 60%, ಒಂದು 60% ಕೊಡಕ್ಕೆ ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 25% ಕಟ್ಟಬೇಕು. ಇದು 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 ಎಲ್ಲ ಇದೆ. ಇನ್ನೇನು ಕಾಲ್ ಬಿದ್ರು ಇವ್ರಿಗೆ ಕಾಲ್ ಮಾಡ್ಬೋದು ಇನ್ ಕೇಸ್ ಇಲ್ಲಿ ಏನಾದ್ರು ಮಿಸ್ಸಿಂಗ್ ಪಾಯಿಂಟ್ ಇದ್ರೆ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಕ್ಯಾಲ್ಕುಲೇಷನ್. ಗೈಸ್, ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಯಾವ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳಿ. ಯಾಕಂದ್ರೆ ನನಗೆ ಅದೇ ತುಂಬಾ ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಅದನ್ನು ಕೂಡ ಇಲ್ಲೇ ತೋರಿಸ್ಬಿಡ್ತೀನಿ. ಲೆಟ್ಸ್ ಟೇಕ್ ಅನ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದ್ರೆ ನಿಮ್ಗೆ ಒಂದು EWS ಸೈಟ್ ಸಿಕ್ಕಿದೆ 775 ಅಂದ್ರೆ ಯು ವಿಲ್ ಎಂಡ್ ಅಪ್ ಸ್ಪೆಂಡಿಂಗ್ 4,65,000 rupees ನೀವು ಕಟ್ಟಲೇಬೇಕಾಗುತ್ತೆ. ಇಟ್ ಇಸ್ ಆಲ್ರೆಡಿ ಪ್ರೈಸ್ಡ್ ಫಿಕ್ಸ್ ಆಗಿದೆ. ಓಕೆ, ಎನಿ ಟೈಮ್ ಸೂನ್, ವಿತ್ ಇನ್ 3 months 6 month ಕರೆಂಟ್ ಕಂಡೀಷನ್ ಮೇಲೆ ಇದು ಅಲಾಟ್ಮೆಂಟ್ ಆಗುತ್ತೆ. ಮಿನಿಮಮ್ 3 months ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಾಂದ್ರೆ 6 month ಆದ್ರೂ ಆಗ್ಬೋದು, ಇಲ್ಲ ಇಯರ್ ಎಂಡಲ್ಲಿ ಮಾಡ್ತಾರೆ. ಇದು EWS. ಸೊ ಒಂದು LIG ಅಂದ್ರೆ 1200 square feet, ಸ್ವಲ್ಪ ಕಮ್ಮಿ ಇರುತ್ತೆ. 9/12 ಅಂದ್ರೆ ಇಂಟು ನಿಮಗೆ 1550 ಅಂದ್ರೆ ನಿಮಗೆ 18 ಲಕ್ಷ ರಿಜಿಸ್ಟ್ರೇಷನ್ ಎಲ್ಲ ಹಿಡಿದು 20 ಲಕ್ಷದವರೆಗೂ ಬಜೆಟ್ ಆಗುತ್ತೆ ಒಂದು LIG 30-40. ಸೊ MIGಗೆ ಇಟ್ ವಿಲ್ ಬಿ ಅರೌಂಡ್ 40 lakhs ಫಾರ್ HIG. MIG 1,500 ಅಡಿ ಇಂಟು 1,550, 25 ಲಕ್ಷ ಆಗುತ್ತೆ. ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವು HIG 2 ಹಾಕೊಂಡ್ರಿ ಅಂತ ಅನ್ಕೊಳ್ಳೋಣ, ಅದೇನಾದರೂ ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ 50-80 ಇತ್ತು ಅಂತ ಅನ್ಕೊಳ್ಳೋಣ. ಸೊ ರಫ್ಲಿ ಅರೌಂಡ್ 4,000 ಅಡಿ ಇದ್ರೆ ಇಂಟು 1,550 ರೂಪಾಯಿ ಅಂದ್ರೆ 62 ಲಕ್ಷ ಪ್ರಾಪರ್ಟಿ. ಓಕೆ, ದಿಸ್ ಇಸ್ ಗುಡ್ ಫಾರ್ ಸಂಬಡಿ ವಾಂಟ್ ಟು ಬಿಲ್ಡ್ ದೇರ್ ಎಂಪೈರ್, ಮನೆ ಆ ಥರ ಇರುತ್ತೆ. ಟೋಟಲ್ ಇಷ್ಟು ವೆಬ್ಸೈಟ್ ಇದೆ. ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇದು ನಿಮ್ಮದು ಎಂಟೈರ್ ನೋಟಿಫಿಕೇಶನ್. ಸೊ ಐ ವಿಲ್ ಜಸ್ಟ್ ಕ್ಯಾನ್ಸಲ್ ದಿಸ್. ಕೊನೆಯಲ್ಲಿ ಗೈಸ್, ನಾನು ಇದು ಗುಡ್ ಆರ್ ಬ್ಯಾಡ್ ನನ್ನ ರಿವ್ಯೂ ಏನು ಮಾಡ್ಬೋದು ನಾನು ಕೊನೆಯಲ್ಲಿ ಹೇಳ್ತೀನಿ. ಪ್ಲೀಸ್ ಸ್ಟೇ ವಿತ್ ದ ವಿಡಿಯೋ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಫೋರ್ ಯು ಪುಟ್ ದ ಅಪ್ಲಿಕೇಶನ್. ಸೊ ಬಟ್ ನಾವು ಸೇಮ್ KHB ವೆಬ್ಸೈಟ್ ಅಲ್ಲಿ ರಿಫ್ರೆಶ್ ಮಾಡ್ಕೊಳ್ಳಿ. Okay, there is something called here online services. Click on this. There is something called online application for allotment. ಇದು ಅಲಾಟ್ಮೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ 2 ಅಲಾಟ್ಮೆಂಟ್ ರೈಟ್ ನಾವು ನಡೀತಾ ಇದೆ. ಒಂದು CA ಸೈಟ್ ನಡೀತಾ ಇದೆ ಅಕ್ರಾಸ್ ಕರ್ನಾಟಕ. CA ಸೈಟ್ ಅಂದ್ರೆ ಸಿವಿಕ್ ಕಮ್ಯುನಿಟಿದು. ಇದು ಸಿವಿಕ್ ಕಮ್ಯುನಿಟಿ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಇದೆ. ಓಕೆ, ಇದು ಸ್ಪೆಷಲಿ ಫಾರ್ ಸಮ್ ರೀಸನ್ಗೋಸ್ಕರ ಮಾತ್ರ. ನೀವು ತೊಗೊಂಡ್ಬಿಟ್ಟು ಹೋಟೆಲ್ ಹಾಕ್ತೀನಿ ಅಂದ್ರೆ ಬರಲ್ಲ. ಸಿವಿಕ್ ಕಮ್ಯುನಿಟೀಸ್ ಆರ್ ಮೆಂಟ್ ಟು ಬಿ ಫಾರ್ ಸಿವಿಕ್ ಕಮ್ಯುನಿಟಿ. ಅಂದರೆ ಸ್ಕೂಲ್ಸು, ಕಾಲೇಜು, ಕಲ್ಯಾಣ ಮಂಟಪ, ತರಕಾರಿ ಅಂಗಡಿ, ಮಿಲ್ಕ್ ಬೂತು, ಫೆಡರೇಷನ್ಸು, ಸ್ಪೋರ್ಟ್ಸ್ ಕಾಂಪ್ಲೆಕ್ಸು, ಜಿಮ್ಮು, ಈ ಥರ ಎಲ್ಲ ಇರುತ್ತೆ. ಇದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇದಕ್ಕಿನ್ನೂ ಟೈಮ್ ಇದೆ. ಬಟ್ ವಿ ಆರ್ ಟಾಕಿಂಗ್ ಅಬೌಟ್ ಕೊಡಗು ನಾವು. ಸೊ ಲೆಟ್ಸ್ ಟೇಕ್ ಅನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ನ್ಯೂ. ಕ್ಲಿಕ್ ಆನ್ ದಿಸ್. ಸಿಂಪಲ್ ಗೈಸ್. ಸೊ ಇದು ಹೆಂಗೆ ಅಂತಂದರೆ, ಒಂದು ಫುಡ್ ಆರ್ಡರ್ ಮಾಡಬೇಕಾದ್ರೆ ಅಥವಾ ಶಾಪಿಂಗ್ ಮಾಡಬೇಕಾದ್ರೆ ಹೆಂಗೆ ಡೀಟೇಲ್ಸ್ ತುಂಬಿಟ್ಟು ಪೇಮೆಂಟ್ ಮಾಡ್ತಿರಲ್ಲ, ಅದೇ ಥರ ಇದು. ಸಿಂಪಲ್ ಅಂಡ್ ವೆರಿ ವೆರಿ ನೋಟಿಫಿಕೇಶನ್. ರಿಮೆಂಬರ್ ದಿಸ್, ಈ ನೋಟಿಫಿಕೇಶನ್ ವೆರಿ ಇಂಪಾರ್ಟೆಂಟು. ಇದನ್ನೆಲ್ಲಾದರೂ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಬರೆದಿಟ್ಕೊಳ್ಳಿ. ಅಫಿಡೇಟ್ ತುಂಬಬೇಕಾದ್ರೆ ಬೇಕಾಗುತ್ತೆ. ಸೊ ಈಗ ನೋಡಿ, ಕಾವೇರಿ ಪ್ರಾಜೆಕ್ಟ್ ಎಲ್ಲ ಬಂದಿದೆ. ಇಲ್ಲಿ ಹೌಸ್ ಇಲ್ಲ, ಇಲ್ಲಿರೋದು ಫ್ಲ್ಯಾಟು ಇಲ್ಲ, ಇಲ್ಲಿರೋದು ಸೈಟ್ ಮಾತ್ರ. ಓಕೆ, ನಿಮಗೆ ಸೈಟ್ ಬೇಕಾಗಿರೋದು. ಇದು ನಮ್ಮ ಅರ್ಜಿ ನಂಬರು. ಓಕೆನಾ? ಸೊ 293 ಅರ್ಜಿ ಬಿದ್ದಿದೆ ಅಂತ ಹೇಳಿದೆ. ಬಟ್ ಎಷ್ಟು ಜನ ಜೆನ್ಯೂನಾಗಿ ಹಾಕಿದ್ದಾರೆ, ಎಷ್ಟು ಜನ ಪೇಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ, ಎಷ್ಟು ಜನ ಪೂರ್ತಿಯಾಗಿ ಮಾಡಿದ್ದಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ನನ್ನ ಪ್ರಕಾರ ಒಂದು 100 ಜನ ಅಂತೂ ಹಾಕಿರ್ತಾರೆ ಆಸ್ ಆಫ್ ನಾವು. ಇನ್ನೂ ತುಂಬ ಟೈಮ್ ಇದೆ. ಸೊ ನೋಡಿ, ಇಲ್ಲಿ ನಿಮಗೆ EWS ಬೇಕಾ, LIG ಬೇಕಾ, MIG ಬೇಕಾ, HIG ಬೇಕಾ, HH2 ಬೇಕಾ. ಸೊ EWS ಸೆಲೆಕ್ಟ್ ಮಾಡ್ತೀನಿ. ಯಾಕಂದರೆ EWSಗೆ ಒಂದು ಅಡಿಷನಲ್ ಡಾಕ್ಯುಮೆಂಟ್ ಇರುತ್ತೆ. ಅದೇನು ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ, ಸೊ ಸೆಕೆಂಡ್ ಥಿಂಗ್, ವಿ ವಿಲ್ ಪ್ರೊಸೀಡ್ ಟು ಫರ್ದರ್. ಮುಂದೆ ಹೋಗೋಣ. ಸಿಂಪಲ್ ಗೈಸ್, ನೋಡಿ, ಹೆಸರು, ಫಾದರ್ ಹೆಸರು, ಮೇಲು ಫೀಮೇಲ್, ಇದು ಡೇಟ್ ಆಫ್ ಬರ್ತು, ನಿಮ್ಮದು ಪ್ಯಾನ್ ಕಾರ್ಡು, ನಿಮ್ಮದು ಆಧಾರ್ ಕಾರ್ಡು, ನಿಮ್ದು ಇನ್ಕಮ್ ಎಷ್ಟಿದೆ ಹಾಕಿ. ಸಿನ್ಸ್ EWS ಸೆಲೆಕ್ಟ್ ಮಾಡೋದ್ರಿಂದ ನಿಮ್ದು ಇನ್ಕಮ್ ಸರ್ಟಿಫಿಕೇಟ್ ಎಷ್ಟಿದೆ ಅದನ್ನೇ ಹಾಕಬೇಕು. ಓಕೆ, ಆಮೇಲೆ ನಂಬರ್ ಆಫ್ ವರ್ಷ, ನೀವು ಇಲ್ಲೇ ಕರ್ನಾಟಕದವರಾಗಿದ್ದರೆ ಎಷ್ಟು ವರ್ಷ ಆಗಿದೆ ನಿಮ್ಗೆ ಅಷ್ಟು ಹಾಕಿ. ಧರ್ಮ, ಪ್ರವರ್ಗ, SC ST. ಲೆಟ್ ಮೀ ಟೇಕ್
ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ತೊಗೊತೀನಿ ನಾನು. EWS ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತ ತಗೊತೀನಿ, ಯಾಕಂದರೆ ಅಡಿಷನಲ್ ಡಾಕ್ಯುಮೆಂಟ್ ಹಾಕಬೇಕು. ಸೊ RD ನಂಬರ್ ಅಂದರೆ ನಿಮಗೆ ಬರೋ ಇನ್ಕಮ್ ಸರ್ಟಿಫಿಕೇಟು ಮತ್ತು ಫಿಸಿಕಲ್ ಒಂದು RD ನಂಬರ್ ಅಂತ ಇರುತ್ತೆ, ಗೌರ್ಮೆಂಟ್ ನಂಬರ್, ಅದನ್ನ ಇಲ್ಲಿ ಹಾಕಬೇಕಾಗುತ್ತೆ. ತಾಲೂಕು, ಪೋಸ್ಟಲ್ಲು, ಲ್ಯಾಂಡ್ ಮಾರ್ಕು, ಡಿಸ್ಟಿಕ್ಕು, ಮೊಬೈಲ್ ಆ್ಯಸ್ ಪರ್ ಆಧಾರ್ ಹಾಕಿ, ಇಲ್ಲ ಆ್ಯಸ್ ಪರ್ ಕಮ್ಯುನಿಕೇಷನ್ ನಿಮ್ಗೆ ಎಲ್ಲಿ ಬೇಕಾದ ಹಾಕಿ, ಪಿನ್ ಕೋಡು, ಮೊಬೈಲ್ ನಂಬರು, ಇಮೇಲ್ ID ಹಾಕಬೇಕು. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಸಿಂಪಲ್ ಇದೆ. ಓಕೆ, ಸೊ ಇದನ್ನು ಹಾಕಿದ್ಮೇಲೆ ಯು ವಿಲ್ ಗೋ ಟು ಥರ್ಡ್ ಸ್ಟೇಜಲ್ಲಿ ನೋಡಿ ನಿಮ್ಮದು ಬ್ಯಾಂಕ್ ಹೆಸರು, ಬ್ರಾಂಚ್ ನೇಮು, IFSC ಕೋಡು, ಅಕೌಂಟ್ ನಂಬರ್. ಇದು ಯಾಕೆ ಅಂತಂದರೆ ನಾಳೆ ಅಲಾಟ್ಮೆಂಟ್ ಆಗಲಿಲ್ಲ ಅಂದರೆ ನಿಮ್ಗೆ ರೀಫಂಡ್ ಆಗಲಿಕ್ಕೆ ಇಲ್ಲಿಂದನೇ ರೆಫರ್ ಮಾಡ್ತಾರೆ. ಮತ್ತು ರೀಫಂಡ್ಗೋಸ್ಕರ ಯಾವುದೇ ರೀತಿ ನೀವು ಅರ್ಜಿ ಹಾಕೋದಾಗಲಿ ಓಡಾಡೋದಾಗಲಿ ಬೇಕಾಗಿಲ್ಲ. ಅಲಾಟ್ಮೆಂಟ್ಗೆ ಆಗಲಿಲ್ಲ ಅಂತಂದರೆ, ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್, ಇನ್ನೊಂದು 3 ತಿಂಗಳು ಮಾಡಿದ್ರು, ಆಗಸ್ಟ್ ಎಂಡಿಗೆ ಮಾಡಿದ್ರು ಅಂತ ಅನ್ಕೊಳ್ಳೋಣ. ಆಗಸ್ಟ್ ಎಂಡಲ್ಲಿ ನಿಮ್ಗೆ ಲಾಟ್ರಿಲಿ ಬರಲಿಲ್ಲ ಅಂತಂದರೆ ನೀವು ಕಟ್ಟಿರೋ ಠೇವಣಿ 50,000, 1 ಲಕ್ಷ, 2 ಲಕ್ಷ ಏನಿದೆಯಲ್ಲ ಅದು ವಿತಿನ್ 30 ಡೇಸ್ ಆರ್ 45 ಡೇಸ್, 2 ಮಂತ್ಸಲ್ಲಿ ನಿಮ್ಮ ಅಕೌಂಟಿಗೆ ರಿಫಂಡ್ ಬಂದ್ಬಿಡುತ್ತೆ. ಓಕೆ, ಸಿನ್ಸ್ ನಾವು EWS ಒಂದು ಫೋಟೋ ಇಸ್ ಕಂಪಲ್ಸರಿ. ಇಲ್ಲಿ ಫೋಟೋನ PDF ಅಥವಾ ಪಿಕ್ಸ್ ತೆಗೆದು ಸೇವ್ ಮಾಡ್ಕೊಳ್ಳಿ. ಸೊ ಮತ್ತು ಇಲ್ಲಿ ನೋಡಿ 3 ಎಕ್ಸ್ಟ್ರಾ ಹಾಕಬೇಕು. ಒಂದು ರಿಸರ್ವೇಷನ್ ಕ್ಯಾಟಗರಿ, ಬಿಕಾಸ್ ವಿ ಹ್ಯಾವ್ ಸೆಲೆಕ್ಟೆಡ್ EWS ಅಲ್ವಾ, ಸೊ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ಆಮೇಲೆ ನಾವು ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸೆಲೆಕ್ಟ್ ಮಾಡಿದ್ವಿ. ಸೊ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಗೌರ್ಮೆಂಟಿಂದ ಇಶ್ಯೂ ಮಾಡಿರುವಂಥ ಡಾಕ್ಯುಮೆಂಟ್ ಏನಿದೆಯಲ್ಲ ಅದನ್ನು PDF ಮಾಡ್ಕೊಂಡು ಇಲ್ಲಿ ಹಾಕಬೇಕು. ಸೊ ಇನ್ಕಮ್ ಸರ್ಟಿಫಿಕೇಟ್ ಹಾಕಬೇಕು. ಒಂದು ಬ್ಯಾಂಕ್ ಪಾಸ್ಬುಕ್ಕನ್ನು ಫ್ರಂಟ್ ಪೇಜ್ ಹಾಕಿ ಅಂತ ಹೇಳ್ತದೆ ನಿಮ್ಮದು. ಇನ್ ಕೇಸ್ ಪಾಸ್ಬುಕ್ ಇಲ್ಲ ಅಂತಂದರೆ ಸ್ಟೇಟ್ಮೆಂಟ್ದು ಸ್ಕ್ರೀನ್ಶಾಟ್ ಹಾಕಿ, ಅಲ್ವಾ ಮೊಬೈಲ್ ಬ್ಯಾಂಕಿಂಗ್ ಇದ್ದರೆ ಅದರದ್ದೇ ಬ್ಯಾಂಕ್ IFSC ಕೋಡ್ ಎಲ್ಲಿ ರಿಫ್ಲೆಕ್ಟ್ ಆಗುತ್ತಲ್ಲ ಅದನ್ನು ಪ್ರಿಂಟ್ ಮಾಡಿ ಅದನ್ನು ಹಾಕಿ ಇದನ್ನು ಹಾಕ್ಬೋದು. ಅಫಿಡೇಟ್ ಅಂತಂದರೆ ಇಟ್ ಈಸ್ ಸೇಯಿಂಗ್ ದಟ್ ಐ ಡೋಂಟ್ ಓನ್ ಎನಿಥಿಂಗ್ ಆಸ್ ಆಫ್ ಟುಡೇ ಅಂತ ಹೇಳಿ. ಅದೇ ಹೇಳಿದೆ, ಪ್ರೈವೇಟಲ್ಲಿ ತೊಗೊಂಡಿರೋದು ಹಳೆ ಮನೆ, ತಂದೆಯವ್ರ ಮನೆ, ಅಲ್ಲಿದೆ, ಇವೆಲ್ಲ ನಡೆಯುತ್ತೆ, ನೀವು ಹಾಕ್ಬೋದು. ಬಟ್ ಜಸ್ಟ್ ರಿಮೆಂಬರ್, ಗೌರ್ಮೆಂಟ್ ಕಡೆಯಿಂದ ಯಾವುದೇ ಡೀಟೇಲ್ಸ್ ಆಗಿರಬಾರ್ದು. ಹೆಸರು, ಪಿನ್ ಕೋಡ್ ನಂಬರು ಎಲ್ಲ ಡೀಟೇಲ್ಸ್ ಇದೆ. EWS ಇದ್ದರೆ EWS ಕ್ಯಾಟಗರಿ ಆಫ್ ಪ್ರಾಜೆಕ್ಟ್ ನಾನು ಅಲ್ಲೇ ಇನಿಷಿಯಲಿ ನೋಟಿಫಿಕೇಶನಲ್ಲಿ ಹೇಳಿದ್ದೀನಿ ಯಾವ ಪ್ರಾಜೆಕ್ಟ್ ಅಂತೇಳಿ, ಅದನ್ನು ಹಾಕಿ. ಸೊ ನೋಟಿಫಿಕೇಶನ್ ನಂಬರ್ ನಾನು ಮತ್ತೆ ಹೈಲೈಟ್ ಮಾಡಿ ತೋರಿಸಿದೆ ನೋಡಿ, ನೋಟಿಫಿಕೇಶನ್ ನಂಬರ್ ಬೇಕಾಗುತ್ತೆ, ಅದು ಗಮನದಲ್ಲಿರಲಿ ಅಂತೇಳಿ. ಸೊ ಅದು ಬಂದುಬಿಟ್ಟು ಇಲ್ಲಿ ಫಸ್ಟ್ ಪೇಜೆಲ್ಲ ಸಿಗುತ್ತೆ. ಓಕೆ, ಇದು ನೋಟಿಫಿಕೇಶನ್ ನಂಬರ್. ಪ್ರಾಜೆಕ್ಟ್ ಬಂದುಬಿಟ್ಟು ಪ್ರತಿಪತ್ತಿ ಕಾವೇರಿ ಟೌನ್ಶಿಪ್ ಮಡಿಕೇರಿ. ಓಕೆ, ಈ ಥರ ತುಂಬಬೇಕಾಗುತ್ತೆ. ಇನ್ನೆಲ್ಲ ರೆಂಟಲ್ ಕೊಡ್ತಾರೆ, ರೆಂಟಲ್ ಕೊಡ್ತಾ ಇಲ್ಲ ಅಂದರೆ ಅದು ಇದೆ ಹಾಕಿ ಸಿಗ್ನೇಚರ್ ಮಾಡಿ. ಇದನ್ನು ಮ್ಯಾನ್ಯುವಲಿ ನೀವು ಜಸ್ಟ್ ಸಿಗ್ನೇಚರ್ ಮಾಡಿ ತುಂಬೋದು, ಏನು ತೊಂದರೆ ಇಲ್ಲ. ಬಟ್ ಫ್ಯೂಚರಲ್ಲಿ ಅಲಾಟ್ಮೆಂಟ್ ಆಯಿತು ಅಂದರೆ ಇದು ಲಾಯರಿಂದ 100 ರೂಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಆಗಿಬಿಟ್ಟು ನೋಟ್ರಿ ಮಾಡಿಸಿ ಕೊಡಬೇಕಾಗುತ್ತೆ. ಬಟ್ ಇನ್ ಕೇಸ್ ಈಗಲೇ ಟೈಮ್ ಇದೆ ಅದನ್ನು ಮಾಡಿಸಿ ಇಟ್ಕೊಳ್ಳೋದು ಇನ್ನೂ ತುಂಬ ಒಳ್ಳೆಯದು. ಬಟ್ ಯು ಕ್ಯಾನ್ ಡೂ ಹೌ ಎವರಿ ಕಂಫರ್ಟಬಲ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಆದಮೇಲೆ, ಓಕೆ, ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲ ಹೇಳಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾಮಿನಿ ಅಂತ. ನಾಮಿನಿ ಲೈಕ್ ಹಸ್ಬೆಂಡ್, ವೈಫ್, ಬ್ರದರ್, ಸಿಸ್ಟರ್, ತಂದೆ ತಾಯಿ ಎಲ್ಲ ಹಾಕಿ, ಅವ್ರದ್ದು ಬ್ಯಾಂಕ್ ಡೀಟೇಲ್ಸ್ ಇದೆ ಅವ್ರದ್ದು ಹಾಕಿ. ಇನ್ ಕೇಸ್ ನಾಳೆ ನಿಮ್ಮ ಬ್ಯಾಂಕಿಗೆ ಏನಾದರೂ ಪ್ರಾಬ್ಲಮ್ ಆದರೆ ದೇ ವಿಲ್ ರೆಫರ್ ನಾಮಿನಿ ಡೀಟೇಲ್ಸ್ ಆ್ಯಂಡ್ ರೀಫಂಡ್ ಯುವರ್ ಮನಿ. ದಿಸ್ ಇಸ್ ಲೈಕ್ ಫ್ಯೂಚರ್ ಅನ್ಸರ್ಟನಿಟಿ ಇಶ್ಯೂಸ್ ಮಾತ್ರ ಇದು ರೆಫರ್ ಆಗುತ್ತೆ. ನಿಮ್ಗೆ ಅವ್ರ ಬ್ಯಾಂಕ್ ಇಲ್ಲ ಅಂತಂದರೆ ನಾಮಿನಿ ಡೀಟೇಲ್ಸ್ ನೀಟಾಗಿ ಹಾಕಿ, ಲೈಕ್ ಅವ್ರದ್ದು ರಿಲೇಷನ್ಶಿಪ್ ಬರೀರಿ, ನಿಮ್ಮದೇ ಬ್ಯಾಂಕ್ ಅಕೌಂಟ್ ಹಾಕಿದ್ರು ನಡೆಯುತ್ತೆ ಅಂತಂದ್ರೆ. ಸೊ ಕೊನೆಗೆ ಬಂದಮೇಲೆ ಈಗ ನಾನು EWS ಸೆಲೆಕ್ಟ್ ಮಾಡೋದ್ರಿಂದ 300 ರೂಪಾಯಿ ಫೀಸ್ ಇದೆ, ನಾನ್ ರಿಫಂಡಬಲ್, ಅದು 50,000 ಇದೆ. ಓಕೆ, ಇದನ್ನು ನಾವು ರಿಜಿಸ್ಟರ್ ಮಾಡಿ ಪೇ ಮಾಡಬೇಕು. ಪೇ ಮಾಡಬೇಕಾದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ NEFT RTGS ಮಾಡ್ಬೋದು. NEFT RTGS ಅಂದರೆ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಬ್ಯಾಂಕಿಗೆ ಹೋಗಿ ಕಟ್ಟಬೇಕಾಗುತ್ತೆ. ಅದನ್ನು ಮಾಡೋಕ್ಕೆ ಹೋಗ್ಬಿಡಿ. ಅದರಲ್ಲಿ ಅಕೌಂಟ್ ನಂಬರ್ ಡಿಫ್ರೆಂಟ್ ಆಗಿರುತ್ತೆ. ದಟ್ ಮೈಟ್ ಬಿ, ನೀವು ಅನ್ಕೋಬೋದು ಇದು ಸ್ಕ್ಯಾಮ್ ಅಕೌಂಟ್ ಥರ ಇದೆ ಅಂತ ಇದಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, ಸಮ್ಟೈಮ್ UPI ಇದ್ದರೆ UPI ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು UPI ಥ್ರೂ ಪೇಮೆಂಟ್ ಮಾಡಿದ್ರು ನಡೆಯುತ್ತೆ. ಪೇಮೆಂಟ್ ಮಾಡಿ, ನಿಮಗೆ ಪೇಮೆಂಟ್ ಮಾಡಿದ್ಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತೇಳಿ ಈ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ. ಸೊ ಇದನ್ನು ತೊಗೊಂಡು ನೀವು ಇಟ್ಕೊಂಡ್ಬಿಟ್ರೆ ಸಾಕು. ದಟ್ಸ್ ಆಲ್ ಯು ಹ್ಯಾವ್ ಟು ಡೂ ಇಟ್. ಓಕೆ, ಸೊ ಅದಾದಮೇಲೆ ಇನ್ನೆಲ್ಲ ಲೆಟ್ ಮಿ ಕ್ಯಾನ್ಸಲ್ ದಿಸ್, ಇದನ್ನು ಕೂಡ ಕ್ಯಾನ್ಸಲ್ ಮಾಡ್ತೀನಿ. ಸೊ ನಾನೀಗ ಮಡಿಕೇರಿ, ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಗೈಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಎಕ್ಸಾಕ್ಟ್ಲಿ ಇದು ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಮಡಿಕೇರಿ ಇಸ್ ವೆರಿ ಸಿಂಪಲ್ ಗೈಸ್. ದಿಸ್ ಇಸ್ ಮಡಿಕೇರಿ. ಓಕೆ, ಝೂಮ್ ಮಾಡಿದ್ರೆ ದಿಸ್ ಇಸ್ ಮೇನ್ ಸೆಂಟರ್ ಆಫ್ ಮಡಿಕೇರಿ ಪೋರ್ಟ್ ಇಲ್ಲಿದೆ. ಇಫ್ ಐ ಟೇಕ್ ಟುವರ್ಡ್ಸ್ ನಾರ್ತ್, ಓಕೆ, ಮಾದಲ್ಪಟ್ಟಿ ಜೀಪ್ ಸಫಾರಿ ಇಲ್ಲಿದೆ, ಅಬ್ಬೆ ಫಾಲ್ಸ್ ರೋಡ್ ಇಲ್ಲಿದೆ ನೋಡಿ, ದಿಸ್ ಇಸ್ ಅಬ್ಬೆ ಫಾಲ್ಸ್ ರೋಡ್. ಓಕೆ, ಚೂರು ಮೇಲೆ ಬಂದರೆ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆಯಲ್ಲ, ಐ ಥಿಂಕ್ ಇದ್ರ ಪಕ್ಕದಲ್ಲೇ ಹೋಗ್ಬೇಕು ಅನ್ಕೊತೀನಿ ಇದಕ್ಕೆ. ಓಕೆ, ಸೊ ಇಲ್ಲಿಂದ ಹೋಗ್ಬಿಟ್ಟು ಮೆಡಿಕಲ್ ಸೈನ್ಸ್ ಇಲ್ಲಿ ಒಳಗಡೆ ಬಂದು ಮೇಲ್ಗಡೆ ಹೋಗಿ ದಿಸ್ ಇಸ್ ಅ ರೋಡ್. ಸೊ ಇಫ್ ಯು ಸಿ ದಿಸ್ ಇಸ್ ಅ ಲೇಔಟ್ ಗೆಟಿಂಗ್ ರೆಡಿ. ಐ ಥಿಂಕ್ ಆ್ಯಸ್ ಪರ್ ಗೂಗಲ್ ಇಮೇಜ್ ತುಂಬ ಡೆವಲಪ್ಮೆಂಟ್ ಆಗಿರುತ್ತೆ. ಯಾರಾದರೂ ಕೊಡಗೋರು ಇದ್ದರೆ, ತುಂಬ ಟೈಮ್ ಇದ್ದರೆ, ನೀವೇನಾದರೂ ನೋಡೋಕ್ಕೆ ಹೋದರೆ ಒಂದು ವಿಡಿಯೋ ಮಾಡಿ, ಇದಕ್ಕೆ ಎಲ್ಲಿಂದ ಕನೆಕ್ಟಿವಿಟಿ ಇದೆ, ಒಂದು 5 ನಿಮಿಷ 10 ನಿಮಿಷ ಆದರೂ ಪರವಾಗಿಲ್ಲ. ನೀವು ಕಂಫರ್ಟಬಲ್ ಮಾತಾಡೋಕ್ಕಿದ್ರೆ ನೀವೇ ಕಂಫರ್ಟಬಲ್ ಮಾಡಿ, ಇಲ್ಲಾಂದರೆ ಸೈಲೆಂಟ್ ವಿಡಿಯೋನೇ ಕೊಡಿ, ನಾನೇ ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ಬಟ್ ನೀವು ಹೋದಾಗ
ಎಲ್ಲಿಂದ ಹೋಗ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳಿ. ಸೊ ಅಲ್ಲಿಂದ ಒಳಗಡೆ ಹೋಗಿ ಒಂದು ರೌಂಡ್ ಈ ರೋಡಲ್ಲಿ ಹೋಗಿ ಈ ಒಂದು ಯೂ ಟರ್ನ್ ತೊಗೊಂಡು ಒಂದು 5 ನಿಮಿಷ ಆದರೂ ಪರವಾಗಿಲ್ಲ ಡ್ರೈವ್ ಮಾಡಿ. ಸುತ್ತಮುತ್ತ ಏನೇನಿದೆ, ಹೆಂಗೆ ಕಾಣ್ತಾ ಇದೆ, ರೋಡ್ ಹೆಂಗಿದೆ, ಎಲ್ಲ ಯು ಜಿ ಡಿ ಲೈಟಿಂಗ್ ಎಲ್ಲ ಆಗಿದೆಯಾ, ಅಂಡರ್ ಗ್ರೌಂಡ್ ಆಗಿದೆಯಾ, ಮೇಲಿದೆಯಾ, ಈ ಥರ ಎಲ್ಲ ಪಾಯಿಂಟ್ ಕವರ್ ಮಾಡಿ ನನಗೆ ವಿಡಿಯೋ ಕಳ್ಸೋಂಗಿದ್ರೆ ಕಳಿಸಿ. ನನಗೋಸ್ಕರ ಏನು ಹೋಗ್ಬಿಡಿ. ಇನ್ ಕೇಸ್ ನೀವು ಅಲ್ಲೇ ಹತ್ತಿರದಲ್ಲಿದ್ದರೆ, ಏನು ಕೆಲಸ ಇಲ್ಲ, ಶನಿವಾರ ಭಾನುವಾರ ಆ ಕಡೆ ಒಂದು ಡ್ರೈವ್ ಹೋಗಿ ಮಾಡ್ತೀನಿ ಅಂತಂದರೆ ಮಾಡಿ. ಐ ಆಮ್ ವೆರಿ ಹ್ಯಾಪಿ ಟು ಪೋಸ್ಟ್ ದಟ್ ಇನ್ ಮೈ ವಿಡಿಯೋ. ಆಮೇಲೆ ನಮ್ಮ ಚಾನಲ್ ಹಾಕ್ತೀನಿ, ಸೊ ದಟ್ ಎಲ್ಲರಿಗೂ ವಿಸಿಬಲ್ ಗೊತ್ತಾಗುತ್ತೆ. ಇನ್ನೂ 16 ದಿವಸ ಟೈಮ್ ಇದೆ ಅಪ್ಲೈ ಮಾಡಲಿಕ್ಕೆ. ಸೊ ಬಟ್ ಇದಕ್ಕೆ ಹೋಗ್ಬೇಕಂತಂದರೆ ದೇರ್ ಇಸ್ 2 ways. ಒಂದು ಇಲ್ಲಿ ನೋಡಿ, ಹೋಟೆಲ್ ಅಲರಂದ ಹೋಮ್ ಸ್ಟೇ ಏನಿದೆಯಲ್ಲ, ಇಲ್ಲಿಂದನೂ ಕೂಡ ಹೋಗ್ಬೋದು. ಇದು ಗೂಗಲ್ ಮೇಲೆ ಕ್ಯಾಪ್ಚರ್ ಆಗಿಲ್ಲ. ಕೂರ್ಗ್ ಅನ್ನೋ ಸ್ಟೇಸ್ ಅಂತ ಇದೆಯಲ್ಲ, ಇಲ್ಲಿಂದ ಒಂದು ರೋಡ್ ಇದ್ದಂಗೆ ಇದೆ. ಸಿದಿಸ್ ಈ ರೋಡಲ್ಲಿ ಹೋದರೆ ಲೇಔಟಿಗೆ ಎಂಟ್ರಿ ಅನ್ಕೊತೀನಿ. ಇನ್ನೊಂದು ಎಂಟ್ರಿ ಬಂದುಬಿಟ್ಟು ಇಲ್ಲಿದೆ ಗೈಸ್. ಐ ವಿಲ್ ಶೋ ಯು ದ್ಯಾಟ್. ಇಲ್ಲಿದೆ ನೋಡಿ. ಸೊ ಲೆಟ್ಸ್ ಸಿ ದಿಸ್. ಯಾ, ದಿಸ್ ಇಸ್ ಅನದರ್ ಎಂಟ್ರಿ. ಸಿ ಇಲ್ಲಿಂದ ನೋಡಿದ್ರೆ ಏನು ಕಾಣ್ತಾನೆ ಇಲ್ಲ, ಲೇಔಟ್ ಇದೆಯೋ ಇಲ್ಲೋ ಅಂತ ಅನ್ಸುತ್ತೆ. ಬಟ್ ಇಫ್ ಯು ಸಿ ದಿಸ್ ಬೋರ್ಡ್ ಅಲ್ವಾ, ಇಲ್ಲಿ ನೋಡಿ, KHB ಲೋಗೋ. ಈ ಜಮೀನು ಕರ್ನಾಟಕ ಗೃಹ ಮಂಡಳಿ ಜಂಟಿ ಸಹಭಾಗಿತ್ವದಲ್ಲಿ ಕೈಗೊಳ್ಳಲಾಗುತ್ತಿರುವ ವಸತಿ ಯೋಜನೆ ಸೇರಿ. ನೋಡಿ ಇಲ್ಲಿ ನೋಡಿ, ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಮೋಸ್ಟ್ಲಿ ನಾಳೆ ಇಲ್ಲಿಂದನೂ ಒಂದು ಎಂಟ್ರಿ ಕೊಡ್ತಾರೆ ಫಾರ್ ಶೋರ್, ವಿತೌಟ್ ಎನಿ ಡೌಟ್. ಮೋಸ್ಟ್ಲಿ ಒಂದು ಗ್ರ್ಯಾಂಡ್ ಎಂಟ್ರಿ ಇಲ್ಲಿ ಬರ್ಬೋದು, ಆರ್ಚ್ ಗೇಟ್ಸ್ ಅಂತೇಳಿ. ಬಟ್ ಆಸ್ ಆಫ್ ನಾವು ಇದು ನೋಡಿ, ಸಿ ಇದು 22 ಅಲ್ಲೇ ಇದೆ ಇಮೇಜು. ಓಕೆ, ಬಟ್ ಈಗ ಸ್ವಲ್ಪ ಚೇಂಜ್ ಆಗಿರುತ್ತೆ, ಅಲ್ಲಿ ರೆಡಿ ಇದ್ರೂ ಇರ್ಬೋದು. ಯಾಕಂದರೆ ಇಲ್ಲಿ ನೋಡಿ ಎಲ್ಲ ಒಡೆದಂಗೆ ಕಾಣ್ತಾ ಇದೆ. ಯಾ, ಇಟ್ ಮೈಟ್ ಬಿ. ಬಟ್ ಈ ಪಕ್ಕದಲ್ಲಿರೋ ಲ್ಯಾಂಡ್ ಯಾವ್ದು ಗೊತ್ತಿಲ್ಲ. ಇದು ಏನಾದರೂ ಗೌರ್ಮೆಂಟ್ ಲ್ಯಾಂಡು KHB ಅವ್ರು ಮಾಡಿದ್ರೆ ಇಟ್ ವಿಲ್ ಬಿ ಬಿಗ್ಗೆಸ್ಟ್ ಲೇಔಟ್ ಆಗುತ್ತೆ. ಇನ್ ಕೇಸ್ ಇದು ನಾಳೆ ರೆಡಿ ಆದರೆ ನೋಡಿ, ಚಿಕ್ಕ ಚಿಕ್ಕ ಊರಿನ ದೊಡ್ಡ ಜಾಗ ಇದು. 500 ಸೈಟು ಇವರೇ ಕೊಡ್ತಾ ಇದ್ದಾರೆ. ಡೆವಲಪ್ಮೆಂಟ್ ಮಾಡೋದು ಅವ್ರ ಹತ್ರ 50% ಒಂದು 500 ಸೈಟ್ ಇದೆ. ರಫ್ಲಿ ಅರೌಂಡ್ 1,500 ಸೈಟು ಅಂತಂದರೆ ಇಟ್ ಕ್ಯಾನ್ ಬಿ ನ್ಯೂ ಮಡಿಕೇರಿ ಫ್ಯೂಚರ್ಲಿ ತುಂಬ ಚೆನ್ನಾಗಿ ಡೆವಲಪ್ ಆದರೆ. ಓಕೆ, ಸೊ ನೀವು ಇಲ್ಲಿಗೆ ಬರಬೇಕು ಅಂತಂದರೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಇಲ್ಲಿಂದ ಈ ಜಾಗದಿಂದ ಏನಾದರೂ ನೀವು ಡೈರೆಕ್ಷನ್ ತೊಗೊಂಡು, ಓಕೆ, ಸೆಂಟರ್ ಆಫ್ ಮಡಿಕೇರಿ ಜಂಕ್ಷನ್ ಇಲ್ಲಿದೆ. ಇದು ಯಾವುದಿದು, ಬೆಸ್ಟ್ ಗಣಪತಿ ಮಡಿಕೇರಿ ವಿರಾಜಪೇಟೆ ರೋಡ, ಇದು ಸೆಂಟರಲ್ಲ ಅನ್ಕೊಂತೀನಿ. ಐ ಥಿಂಕ್ ಇದು ಯಾವುದೋ ಜಂಕ್ಷನ್, ಜನರಲ್ KS ತಿಮ್ಮಯ್ಯ ಸರ್ಕಲ್ ಮಡಿಕೇರಿ. ಇಲ್ಲಿಂದ ಬರಬೇಕು ಅಂತಂದರೆ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್. ನೋಡಿ, ಇಲ್ಲಿಂದ ಹೋಗ್ಬೇಕಂದ್ರೆ 2 ರೂಟ್ ಇದೆ. ಒಂದು MG ರೋಡಲ್ಲಿ ಪಾಸ್ ಆಗಿಬಿಟ್ಟು ಸ್ಟ್ರೈಟ್ ಅವೇ ಹೋಗ್ಬಿಟ್ಟು ಹಿಂಗೆ ಮಾಡ್ಬೋದು. ಸೊ ರಫ್ಲಿ ಅರೌಂಡ್ 4.2 ಕಿಲೋಮೀಟರ್ಸ್ ಆರ್ 4 ಕಿಲೋಮೀಟರ್ಸ್. ಬೇರೆ ರೂಟಲ್ಲಿ ಹೋದರೆ ಒಂದು 5 ಕಿಲೋಮೀಟರ್ ರೇಂಜಲ್ಲಿದೆ. ಸೊ ಈ ಕಡೆಯಿಂದ ಬರಬೇಕು ಅಂತಂದರೆ ಈ ರೋಡಿಂದ ಎಂಟ್ರಿ ಏನಾದರೂ ಗ್ರ್ಯಾಂಡ್ ಎಂಟ್ರಿ ಕೊಟ್ಟು ಇಲ್ಲೇ ಮೇಯ್ನ್ ಮಾಡಿದ್ರು ಅಂತಂದರೆ, ಬಟ್ ಸ್ಟಿಲ್ ನಾವು ಅದೇ ಡೀಟೇಲ್ಸ್ನ ಅಗೇನ್ ಐ ವಿಲ್ ಟೇಕ್ ಇಟ್ ಫ್ರಮ್ ಇದೇ ಕಾರ್ನರಿಂದನೇ ತೊಗೊತೀನಿ. ಯಾವ ಮಡಿಕೇರಿ ಜಂಕ್ಷನ್ ಇದೆ, ಜನರಲ್ ತಿಮ್ಮಯ್ಯ ಸರ್ಕಲಿಂದನೇ ತೊಗೊಂಡ್ರೆ ಆ ಕಡೆ ಎಂಟ್ರಿ ಹೇಳ್ತಾ ಇರೋದು. ಇದು ಕೂಡ 5.3, ಒಂದು 500 ಮೀಟ್ರ್ ಹಿಂದೆ ಮುಂದೆ ಅಷ್ಟೇ. ಓಕೆ, ಈ ಥರ ಇದೆ. ಸೊ ಐ ವಿಲ್ ಜಸ್ಟ್ ಕ್ಯಾನ್ಸಲ್ ದಿಸ್. ನೀವು ಹತ್ತಿರದಲ್ಲಿದ್ದರೆ ನೋಡ್ಕೊಂಬನ್ನಿ, ಯಾಕಂದರೆ ಬಿಗ್ ಬಜೆಟ್ ಸ್ವಲ್ಪ ಡೀಸೆಂಟಾಗಿದೆ. ನೋಡಿ, ಕ್ಲಬ್ ಮಹೇಂದ್ರ ಹಿಂಭಾಗದಲ್ಲೇ ಬರುತ್ತೆ. ಕೆಲವೊಂದು ಪ್ರಾಪರ್ಟಿಗಳು ನಾಳೆ ಅಲಾಟ್ಮೆಂಟ್ ಆದರೆ ಕ್ಲಬ್ ಮಹೇಂದ್ರ ಪಕ್ಕದಲ್ಲೇ ಬರುತ್ತೆ. ಇಫ್ ಯು ಸಿ ದಿಸ್ ಅ ಲೇಔಟ್, ಇಲ್ಲಿ ಏನಾದರೂ ನಿಮ್ಗೆ ಅಲಾಟ್ಮೆಂಟ್ ಆದರೆ ಕ್ಲಬ್ ಮಹೇಂದ್ರದಲ್ಲೇ ಪಕ್ಕದಲ್ಲೇ ಇರುತ್ತೆ ಇದು. ಓಕೆ, ನಾಳೆ ಈ ಪಕ್ಕದವ್ನು ಏನಾದರೂ ಲೇಔಟ್ ಮಾಡಿ, ಪ್ರೈವೇಟ್ ಲೇಔಟ್ ಮಾಡಿ ಅದಕ್ಕೆ ಕನೆಕ್ಟಿವಿಟಿ ಕೊಟ್ಟ ಅಂತಂದರೆ ಇಲ್ಲಿಂದ ಕ್ಲಬ್ ಮಹೇಂದ್ರ ಪಕ್ಕದಲ್ಲೂ ಕೂಡ ಒಂದು ನಾಳೆ ಎಂಟ್ರಿ ಬರ್ಬೋದು. ಸೊ ಇಟ್ಸ್ ಹೌ ಫ್ಯೂಚರ್ ಕಾರ್ಪೊರೇಷನ್ ಅಪ್ರೂವಲ್ ಮೇಲೆ ಡೆವಲಪ್ ಆಗುತ್ತಲ್ಲ, ಅದ್ರ ಮೇಲೆ ಹೋಗುತ್ತೆ. ಇಲ್ಲಿ ಪಕ್ಕದವರೆಲ್ಲ ಮೋಸ್ಟ್ಲಿ ಏನು ಅಡಿಕೆ ಇದೆಯಾ, ಏನಿದು ಕಾಫಿ ಇದೆಯಾ, ಸರ್ಟನ್ಲಿ ಅದೇ ಇರುತ್ತೆ. ಇವರು ಕೂಡ ಲೇಔಟ್ ಮಾಡಿದ್ರೆ ಇಟ್ ವಿಲ್ ಬಿ ಬಿಗ್ಗೆಸ್ಟ್ ಲೇಔಟ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರೋ ಏನೋ ಮಾಡಿದ್ದಾರೆ. ಓಕೆ, ಸೊ ಈ ಥರ ಕೂಡಿದಾಗ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸಿ ಬಿಗ್ಗೆಸ್ಟ್ ಮಡಿಕೇರಿ ಫರ್ದರ್ ಡೆವಲಪ್ಮೆಂಟ್ ಅಂತ ಏನಿಲ್ಲ, ಆ ಥರ ಇಲ್ಲ. ಬಟ್ ಇಟ್ಸ್ ಅ ಡೀಸೆಂಟ್ ಲೊಕೇಶನ್ ಆಗುತ್ತೆ ಇನ್ ಕೇಸ್ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆದರೆ. ಸೊ ನಾವು ಕಮಿಂಗ್ ಬ್ಯಾಕ್ ಟು ಯಾರ್ಯಾರಿಗೆ ಒಳ್ಳೇದು, ಸರ್ಟನ್ಲಿ ಮಡಿಕೇರಿ ಸುತ್ತಮುತ್ತ ಇರೋರಿಗೆ, ಮಡಿಕೇರಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಒಂದು ಬ್ಯೂಟಿಫುಲ್ ಲೇಔಟ್ ಆಗುತ್ತೆ. ಯಾಕೆಂದರೆ ಮಡಿಕೇರಿಲಿ ಇದುವರೆಗೂ ಪ್ರೈವೇಟ್ ಲೇಔಟು 1 ಗುಂಟೆ 2 ಗುಂಟೆ ಈ ಥರ ಇರುತ್ತೆ. ಈ ಥರ ಪ್ರಾಪರಾಗಿ ರೋಡ್ ಮಾಡಿ ದೊಡ್ಡ ದೊಡ್ಡ ಲೇಔಟ್ ನನ್ನ ಪ್ರಕಾರ ಇಮೇಜಲ್ಲಿ ಏನು ಕಾಣ್ತಾ ಇಲ್ಲ. ಓಕೆ, ಸಿ ಇಫ್ ಐ ಸಿ ಸಮ್ ಜಾಗ ಬಿಟ್ಟರೆ ನನಗೇನು ಆ ಥರ ಏನು ಡೀಸೆಂಟಾಗಿ ಇಲ್ಲಿ ಯಾವುದು ಲೇಔಟ್ ಥರ ಏನು ಕಾಣ್ತಾ ಇಲ್ಲ. ಸಿ ಈ ಥರ ಚಿಕ್ಕದಾಗಿ ಪ್ರೈವೇಟ್ ಲೇಔಟೇ ಜಾಸ್ತಿ ಇದ್ದಂಗಿದೆ. ಐ ಥಿಂಕ್ ನನ್ನ ಪ್ರಕಾರ ಇದು ಆಫ್ಟರ್ ಲಾಂಗ್ ಟೈಮ್ ಇದೇ ಒಂದು ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಅಂತ ಕಾಣ್ತಾ ಇದೆ. ಸೊ ಇದು ಪರ್ಸ್ನಲಿ ಮಡಿಕೇರಿ ಸುತ್ತಮುತ್ತ ಇರೋರಿಗೆ ತುಂಬ ಒಳ್ಳೆಯದು. ಮಡಿಕೇರಿಯವ್ರಿಗೆ ಒಳ್ಳೆಯದು, ಸೋಮವಾರಪೇಟೆ ಅವ್ರಿಗೆ ಒಳ್ಳೆಯದು, ಅಲ್ಲಿ ಕುಶಾಲನಗರದವ್ರಿಗೆ ಒಳ್ಳೆಯದು. ಓಕೆ, ಮಡಿಕೇರಿಗೆ ಈಗ ನೋಡಿ, ಈಗ ಎಕ್ಸ್ಪ್ರೆಸ್ ಹೈವೇ ಬೇರೆ ಬರ್ತಾ ಇದೆಯಲ್ಲ, ಮೈಸೂರು ಟು ಹುಣಸೂರು ಕುಶಾಲನಗರ ಹೈವೇ, ಅದೆಲ್ಲಿ ಟಚ್ ಆಗುತ್ತೆ ಐ ಆಮ್ ನಾಟ್ ಶ್ಯೂರ್. ಸೊ ಅದು ಮಂಗಳೂರುವರೆಗೂ ಹೋಗೋ ಪ್ಲಾನ್ ಬೇರೆ ಇದೆ. ಇನ್ ಕೇಸ್ ಆ ಫ್ಯೂಚರ್ ಪ್ಲಾನೆಲ್ಲ ಇಟ್ಕೊಂಡು ಇಟ್ ಮೈಟ್ ಬಿ ಸಮ್ ಗುಡ್ ನ್ಯೂಸ್ ಬಂದರೂ ಬರ್ಬೋದು. ಬಟ್ ಆಸ್ ಎಫ್ ನಾವು ಅದರದ್ದೆಲ್ಲ ತುಂಬ ಕತೆ ಆಗಿಬಿಡುತ್ತೆ. ಬೇಸಿಕಲಿ ಮಡಿಕೇರಿಯವ್ರಿಗೆ ತುಂಬ ಒಳ್ಳೆಯದು. ಮಡಿಕೇರಿಯಲ್ಲಿ ಒಂದು ಟಚ್ ಇರೋವಂಥವ್ರಿಗೂ ಒಳ್ಳೆಯದು. ನಮ್ಮ ಫ್ಯಾಮಿಲಿಯಲ್ಲಿದ್ದಾರೆ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದ್ದಾರೆ, ಮೈ ಹಸ್ಬೆಂಡ್ ಇಸ್ ಫ್ರಮ್ ಮಡಿಕೇರಿ, ವೈಫ್ ಇಸ್ ಫ್ರಮ್, ಅವ್ರಿಗೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಒಳ್ಳೆ, ತುಂಬ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಅಪ್ಲೈ.
ಥರ್ಡ್ ಥಿಂಗ್, ಮಡಿಕೇರಿಯಲ್ಲಿ ತುಂಬ ದಿವಸದಿಂದ ಏನೋ ಒಂದು ಇನ್ವೆಸ್ಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ದಿಸ್ ಕ್ಯಾನ್ ಬಿ ಪೊಟೆನ್ಷಿಯಲ್ ಆಪ್ಷನ್ ಚೆನ್ನಾಗಿದೆ. ಪರ್ಸನಲ್ ಯೂಸ್ಗಂತೂ ವಿತೌಟ್ ಎನಿ ಡೌಟ್ ಬಿಲ್ಡ್ ಹೌಸ್ ಮಾಡ್ಕೊಂಡು ಮನೆ ಇರಲಿಕ್ಕೆ. ಇನ್ವೆಸ್ಟ್ಮೆಂಟಿಗೂ ಸರ್ಟನ್ಲಿ ಇಫ್ ಯು ಇನ್ವೆಸ್ಟ್ ನಾವು ನಾಳೆ ಒಳ್ಳೆ ಮನೆಗಳು ಬಂತು ಅಂತಂದರೆ ಪ್ರೈಸ್ ನಿಮಗೆ ಸಿಗುತ್ತೆ. 2 ಪಟ್ಟು 3 ಪಟ್ಟು 4 ಪಟ್ಟು ಆಗುತ್ತೆ ಅಂತ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಐ ಥಿಂಕ್ ಡೀಸೆಂಟ್. ಈಗ ರಿಯಲ್ ಎಸ್ಟೇಟ್ ತುಂಬ ಎಲ್ಲ ಕಡೆ ಸ್ಯಾಚುರೇಟ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಡೀಸೆಂಟ್. ಸಂಬಡಿ ವಾಂಟ್ ಟು ಡೂ ಲೈಕ್ ಹಾಸ್ಟೆಲ್, ಪಿ ಜಿ, ಏರ್ ಬಿ ಎನ್ ಬಿ ಬಿಸ್ನೆಸ್ ಮಾಡೋರ್ಗೂ ಒಳ್ಳೇದು ಅಂತ ಅನ್ಕೊಂತೀನಿ. ಬಿಕಾಸ್ ಅಬ್ಬೆ ಫಾಲ್ಸ್ ರೋಡಲ್ಲೇ ಇದೆ ಇದು. ಸಿ ದಿಸ್ ಇಸ್ ಇನ್ ಅಬ್ಬೆ ಫಾಲ್ಸ್. ಓಕೆ, ಸೊ ಮೌಂಟೇನ್ ವಿಲೇಜ್ ಸ್ಟೇ. ಓಕೆ, ರೀಜನಲ್ ಪಾಸ್ಪೋರ್ಟ್ ಆಫೀಸ್ ಅಲ್ಲೇ ಇದೆ. ಓಕೆ, ಸೊ ದಟ್ ಮೈಟ್ ಬಿ ಗುಡ್. ವಿತಿನ್ 4 ಕಿಲೋಮೀಟ್ರಲ್ಲಿ ಇಫ್ ಯು ವಾಂಟ್ ಟು ಬಿ ಅನ್ ಅರ್ಲಿ ಮೂವರ್ ಟು ಡೂ ಸಮ್ ಬಿಸ್ನೆಸ್ ಆಲ್ಸೋ ಗುಡ್. ಬಟ್ ಯಾ, ಬಜೆಟನ್ನು ನೀವು ಯೋಚನೆ ಮಾಡಿ. ಇನ್ವೆಸ್ಟ್ ಮಾಡೋಂಗಿದ್ರೆ 40-60 ಬೇಕಾ, 50-80 ಬೇಕಾ, 30-40 ಬೇಕಾ, ಅಲ್ಲ ಯು ವಾಂಟ್ ಟು ಡೂ ಹೋಲ್ಡ್ ಇಟ್ ಫಾರ್ ಲೈಕ್ 10 years 5 years, ದೆನ್ ಯು ಕ್ಯಾನ್ ಇಮ್ಯಾಜಿನ್ ಅದನ್ನೆಲ್ಲ ಮಾಡ್ಕೋಬೋದು. ಎನಿ ಆಲ್ಟರ್ನೇಟಿವ್ ಇದ್ದರೆ ಯು ಕ್ಯಾನ್ ಥಿಂಕ್ ಆಫ್ ದಟ್. ಬಟ್ ನನ್ನ ಪ್ರಕಾರ ಲುಕ್ಸ್ ಟು ಬಿ ವೆರಿ ಡೀಸೆಂಟ್. ಬಟ್ ಎಲಿವೇಶನ್ ಹೆಂಗಿದೆ, ಎಷ್ಟು ಡೌನ್ ಇದೆ, ಎಷ್ಟು ಅಪ್ ಇದೆ ನಮಗೆ ಗೊತ್ತಾಗಲ್ಲ ಇದರಲ್ಲಿ ಗೂಗಲ್ ಇಮೇಜಲ್ಲಿ ಅಥವಾ ಗೂಗಲ್ ಅರ್ಥಲ್ಲಿ. ಬಟ್ ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು. ಐ ಥಿಂಕ್ ಸಂಬಡಿ ದಟ್ಸ್ ವಾಟ್ ಐ ಟೋಲ್ಡ್ ಯು. ಯಾರಾದರೂ ಅಲ್ಲಿದ್ದರೆ ಟಾಕ್ ಟು ಮೀ ಫಸ್ಟ್. ಐ ಟೆಲ್ ಯು ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಆಮೇಲೆ ಅದ್ರ ಪ್ರಕಾರ ಏನಾದರೂ ವಿಡಿಯೋ ಕೊಟ್ಟರೆ ಐ ಆಮ್ ವೆರಿ ಹ್ಯಾಪಿ ಟು ಪೋಸ್ಟ್ ಇಟ್. ಸೊ ಆನ್ ದಟ್ ನೋಟ್ ಐ ಕವರ್ಡ್ ಎವ್ರಿಥಿಂಗ್ ಗೈಸ್. ಇಫ್ ಎನಿಬಡಿ ಈಸ್ ಅಪ್ಲೈಯಿಂಗ್ ಆರ್ ನಮ್ಮ ಕಡೆಯಿಂದ ಹೆಲ್ಪ್ ಬೇಕು ಅಂತಂದರೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ. ಸ್ಟಿಲ್ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ, ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡ್ಕೊಂಬಿಡಿ. ನನ್ನ ವಿಡಿಯೋ ಎಲ್ಲೇ ನೋಡ್ತಾ ಇದ್ರು ಅಷ್ಟೇ ಜಸ್ಟ್ ಫಾಲೋ ಮಾಡ್ಕೊಳ್ಳಿ. ಈ ಥರ ಮಾಹಿತಿಗಳು ನಿಮಗೆ ಬರ್ತಾ ಇರುತ್ತೆ. ಆಲ್ ದ ಬೆಸ್ಟ್. ಬಾಯ್.